ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರ್ಜಾರ್ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಾಘ ಮಾಸದ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬೆಳಗಿನ ಜಾವದ ಶುಭೋದಯದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಿಂದ ನರಳುತ್ತಾನೆ ಇರ್ತಾರೆ. ಅಂತಹ ಸಕ್ಕರೆ ಕಾಯಿಲೆಯ ಸಮಸ್ಯೆಯಿಂದ ದೂರಾಗಲು ಮತ್ತು ಈ ಒಂದು ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಹೇಳೋದಾಗಲು, ಯಾಕೆ ಅಂತಂದರೆ ಅತಿಯಾದ ಕಾಲು ಉರಿ ಬರ್ತಕ್ಕಂಥದ್ದಾಗಲಿ, ಮೂತ್ರ ವಿಸರ್ಜನೆಗೆ ಜಾಸ್ತಿ ಒಳಗಾಗ್ತಕ್ಕಂಥದ್ದಾಗಲಿ, ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ ಆಗ್ತಕ್ಕಂಥದ್ದಾಗಲಿ, ಆಯಾಸಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು. ಇಂತಹ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣ್ ಎನ್. ಇದರಲ್ಲೂ ಕೂಡ 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸಿರ್ತಕ್ಕಂಥದ್ದಿದೆ. ಮತ್ತು 10 ದಿನಗಳಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆಯನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಗೊಂಡು ಬರ್ಬೋದು. ಅದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ. ಯಾಕೆ ಅಂತಂದರೆ ಇದು ಅಪ್ಪಟ ಆಯುರ್ವೇದದ ಔಷಧಿ ಅಲ್ವಾ. ಹಾಗಾಗಿ ತಪ್ಪದೇ ಬಳಸಿ ಮಧುಮೇಹ ನಿವಾರಣ್ ಎನ್. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕವಂದನಾಂ ಮೃತ್ಯುಂ ರಕ್ಷೇಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರ ದೇವತಾಭ್ಯೋ ನಮಃ. ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರ ಪ್ರಭು ಶ್ರೀರಾಮಚಂದ್ರಾಯ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸಹಸ್ರಜೀವರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸಭೋಮಿಂ ವಿಶ್ವದೋ ವೃತ್ವಾತ್ಯದಿಷ್ಟದಶಾಂಗುಲಂ ಪರುಷ ಏವೇದಕಂ ಸರ್ವಂ ಯದ್ಭೂತಂ ಯದ್ಯಭವ್ಯಂ ಉತಾಮೃತಸ್ವಸ್ತೇಶಾನಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹರಿಹರೇಶ್ವರರನ್ನು ಪ್ರಾರ್ಥನೆ ಮಾಡ್ತಾ ಮಾಘ ಮಾಸದ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಇದು ಮಾಘ ಮಾಸ. ಮಾಘ ಮಾಸದಲ್ಲಿ ಸಂಪೂರ್ಣವಾಗಿ ಪ್ರತಿಯೊಬ್ಬರ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಈ ಮಾನವ ಸಂಕುಲನಕ್ಕೆ ಒಂದು ಅಪರೂಪವಾದಂತಹ ವಿಶೇಷವಾಗಿರ್ತಕ್ಕಂಥ ಈ ಮುಹೂರ್ತಗಳು ಅಂದರೆ ಇದು ತಪ್ಪಲ್ಲ. ಮಾಘ ಮಾಸ, ಮಾಘ ಸ್ನಾನ, ಅದರಲ್ಲೂ ಮಾಘ ಭಾನುವಾರ. ನಿನ್ನೆ ಅಂತೂ ಸಾಕಷ್ಟು ಜನಗಳನ್ನು ಬೆಳಗ್ಗೆ ಎದ್ದು ಬೇಗ ಮಾಘ ಸ್ನಾನವನ್ನು ಮಾಡಿ
ಹತ್ತಿರದಲ್ಲಿರ್ತಕ್ಕಂತಹ ಮಹಾವಿಷ್ಣುವಿನ ಶಿವ ಸಾನ್ನಿಧ್ಯವನ್ನು, ಅಂದರೆ ಹರಿಹರೇಶ್ವರರ ಹರಿ ಮತ್ತು ಈಶ್ವರ, ಹರಿಹರೇಶ್ವರ ಮಹಾವಿಷ್ಣು ಮತ್ತು ಸಾಂಬ ಸದಾಶಿವ ಎರಡೂ ಸಾನ್ನಿಧ್ಯಗಳಿಗೂ ಹೋಗಿ ದೇವರ ದರ್ಶನ ಮಾಡುವಂತಹ ಒಂದು ಚೈತನ್ಯ. ಮಾಘ ಮಾಸದಲ್ಲಿ ಪ್ರತಿಯೊಬ್ಬರು ಬೆಳಗ್ಗೆ ಬೇಗೆದ್ದು ಸ್ನಾನ ಮಾಡದೇ ಒಂದು ವಿಶೇಷತೆ ಇದೆ. ಸೂರ್ಯ ಉದಯಿಸೋದಕ್ಕಿಂತ ಮುನ್ನ ಮಾಘ ಸ್ನಾನವನ್ನು ಮಾಡಿ ಕರ್ಮಫಲಗಳನ್ನು ದೂರ ಮಾಡಿಕೊಳ್ತಕ್ಕಂಥದ್ದು. ಈ ಮಾಘ ಸ್ನಾನದಲ್ಲಿರ್ತಕ್ಕಂಥ ಮುಹೂರ್ತಗಳಿದೆಯಲ್ಲ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮದುವೆ, ಮುಂಜಿ, ನಾಮಕರಣ, ಗೃಹ ಪ್ರವೇಶ ಯಾವುದೇ ಕಾಯಕವಾದರೂ ಸಾಕಷ್ಟು ಕಾರ್ಯಕ್ರಮಗಳು ಈ ಮಾಸದಲ್ಲಿ ಆಗೋಗುತ್ತೆ. ಈ ಒಂದು ಮಾಸದಲ್ಲೇ ಮದುವೆ ಮಾಡಬೇಕು, ಈ ಮಾಸದಲ್ಲೇ ಗೃಹ ಪ್ರವೇಶ ಮಾಡಬೇಕು, ಇದೇ ಮಾಸದಲ್ಲೇ ಶುಭ ಕಾರ್ಯಗಳು ಮಾಡಬೇಕು ಅಂತ ಸುಮಾರು ದಿನಗಳಿಂದ, ಕಳೆದ 6 ತಿಂಗಳ ಹಿಂದೆ ಮದುವೆ ಫಿಕ್ಸ್ ಆದರೂ ಈ ಮುಹೂರ್ತಕ್ಕೋಸ್ಕರ ಕಾಯ್ತಾರೆ. ಉದ್ದೇಶ, ಇದಕ್ಕೆ ದೇವಾನುದೇವತೆಗಳು ಸಂಪೂರ್ಣವಾಗಿ ಎಲ್ಲರ ಅನುಗ್ರಹದಿಂದ ಇರತಕ್ಕಂಥದ್ದು ಈ ಮಾಘ ಮಾಸ ಅಂತ. ಅದರಲ್ಲೂ ಮಾಘ ಮಾಸದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಆ ಮಹಾವೃಕ್ಷವನ್ನು ಸಾಂಬ ಸದಾಶಿವನ ಪ್ರಾರ್ಥನೆ ಆಗಲಿ, ಮಹಾವಿಷ್ಣುವಿನ ಪ್ರಾರ್ಥನೆ ಆಗಲಿ, ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಎಲ್ಲರಿಗೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಕಲ್ಪಿಸುವಂಥ ಈ ಮಾಘ ಮಾಸ. ನೋಡಿ, ಧನುರ್ಮಾಸ ಬಂದರೆ ಅದು ದೇವತೆಗಳಿಗೆ ಪೂಜೆ. ಧನುರ್ಮಾಸದಲ್ಲಿ ದೇವರುಗಳ ಪೂಜೆ ಆಗಬೇಕು, ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅನುಷ್ಠಾನ ಆಗೋಗಬೇಕು. ಆದರೆ ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನು ಮಾಡಬೇಕು, ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು, ತೀರ್ಥ ಸ್ನಾನವನ್ನು ಮಾಡಬೇಕು. ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಿ ದೇವ್ರ ಮುಂದೆ ದೀಪ ಅಂಟಿಸಿ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಶೀಘ್ರವಾದಂತಹ ಫಲವನ್ನು ಸಿದ್ಧಪಡಿಸ್ಕೊಳ್ಬಹುದು. ಯಾವೊಬ್ಬ ವ್ಯಕ್ತಿ ತನ್ನ ಕಡೆಗಾಲದಲ್ಲಿ, ತನ್ನ ಅಂತ್ಯಕಾಲದಲ್ಲಿ ತನಗೊಂದು ಒಳ್ಳೆಯ ಸಾವು ಅಥವಾ ಒಳ್ಳೆಯ ಒಂದು ಅನುಗ್ರಹ ಸಿಗಬೇಕು, ಭಗವಂತನ ವಿಷ್ಣು ಪಾದ ಸಿಗಬೇಕು, ವಿಷ್ಣು ಪಾದದಲ್ಲಿ ಐಕ್ಯವಾಗಬೇಕು ಅಂತ ಅನ್ನೋ ಮನಸ್ಥಿತಿ ಇರತಕ್ಕಂಥವರು ಈ ಮಾಘ ಮಾಸವನ್ನು ತಪ್ಪಿಸ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ಮಾಘ ಸ್ನಾನದ ವಿಶೇಷತೆ, ಅದರ ಫಲ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಮಾಘ ಸ್ನಾನ ಸಾರ್ವತ್ರಿಕವಾಗಿ ಮನೆಯಲ್ಲಿರ್ತಕ್ಕಂಥ ಹಿರಿಯರು ನಿಮ್ಮ ಸುತ್ತಮುತ್ತ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳನ್ನು, ತೀರ್ಥಕ್ಷೇತ್ರಗಳನ್ನು, ಕೆರೆ, ಬಾವಿ, ಬೋರು ಏನಾದರೂ ಸರಿ ಮನೆಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ದಲ್ಲ, ಮನೆಯಿಂದ ಹೊರಗಡೆ ಸ್ನಾನ ಮಾಡ್ತಕ್ಕಂಥದ್ದು. ಇದು ಹಿಂದಿನಿಂದ ಬಂದಿರುವಂಥ ಪದ್ಧತಿ. ಮಾಘ ಸ್ನಾನಕ್ಕೆ ಅಂತಲೇ ಪ್ರತಿ ಶನಿವಾರ, ಭಾನುವಾರ, ಅದರಲ್ಲೂ ಭಾನುವಾರ ಮಾಘ ಭಾನುವಾರ ಅಂತ ಬಹಳ ವಿಶೇಷವಾಗಿದೆ. ಮಾಘ ಭಾನುವಾರ ಮಾಘ ಮಾಸದ ಹುಣ್ಣಿಮೆ. ಈ ಮಾಘ ಮಾಸದ ಹುಣ್ಣಿಮೆ ಅನುಷ್ಠಾನ ಇದೆಯಲ್ಲ, ಅದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಯಾರೊಬ್ಬರಾದರೂ ಸಹಿತ ಸುಮಂಗಲೆಯರು ಮಾಘ ಮಾಸದ ಹುಣ್ಣಿಮೆ ಎಂದು ಒಂದಷ್ಟು ಮರದ ಭಾಗನ ತೆಗೆದುಕೊಂಡು ಆ ಮರದ ಭಾಗದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಹರಿದ್ರ, ಕುಂಕುಮ, ಬೇಕಾಗಿರುವ ಪದಾರ್ಥಗಳು ಮತ್ತು ಕೆಲವು ದಿನಸಿ ಪದಾರ್ಥಗಳು, ಒಂದು ಸೀರೆ, ಕುಪ್ಸದ ಕಣ, ಪಂಚಶಲ್ಯ ಎಲ್ಲವನ್ನು ಇಟ್ಟು ಬೆಳಗ್ಗೆ ಬೇಗ, ಅಂದರೆ ಆ ಸೂರ್ಯ ಉದಯಿಸೋದಕ್ಕಿಂತ ಮುನ್ನ ತಲೆಗೆ ಸ್ನಾನ ಮಾಡಿಕೊಂಡು ನದಿ ತೀರ, ಸಮುದ್ರ ತೀರ, ಹರಿಯುವ ನೀರು ಅಥವಾ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಇಂತಹ ಕಡೆ ಹೋಗಿ ಅಲ್ಲಿ ಮರದ ಭಾಗನವನ್ನು ಅಲ್ಲಿರ್ತಕ್ಕಂಥ ಸುಮಂಗಲೆಯರಿಗೆ, ಮುತ್ತೈದೆಯರಿಗೆ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ದಂಪತಿಗಳ ಪೂಜೆ ಮಾಡ್ತಕ್ಕಂಥದ್ದು, ಕುಮಾರಿಯ ಪೂಜೆ ಮಾಡ್ತಕ್ಕಂಥದ್ದು, ಅಂದರೆ ಸಣ್ಣ ಮಕ್ಕಳಾಗಲಿ ಅಥವಾ ಮುತ್ತೈದೆಯರಾಗಲಿ, ದಂಪತಿಗಳಾಗಲಿ ಅನುಷ್ಠಾನ ಮಾಡ್ತಕ್ಕಂಥದ್ದು. ಲಕ್ಷ್ಮೀನಾರಾಯಣ ಪ್ರಾರ್ಥನೆ, ಲಕ್ಷ್ಮೀನಾರಾಯಣ ಮನಸ್ಸಲ್ಲಿಟ್ಕೊಂಡು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಗಿರಿಜಾಶಂಕರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಮಾಘ ಮಾಸದ ಪೂಜಾ ಅನುಷ್ಠಾನವನ್ನು ಸಾರ್ವತ್ರಿಕವಾಗಿ ಎಲ್ಲರೂ ಮಾಡ್ತಾರೆ. ಅದರಲ್ಲೂ ಮಾಘ ಭಾನುವಾರ ತಪ್ಪದೀರ ಮಾಘ ಸ್ನಾನಕ್ಕೆ ಹೋಗಿ ಬರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದೆಲ್ಲವೂ ಸಹಿತ ಕಣ್ಮರೆಯಾಗಿದೆ. ಕಣ್ಮರೆಯಾಗಿದೆ ಅಂದರೆ ಇವತ್ತಿಗೂ ಶಾಸ್ತ್ರಬದ್ಧವಾಗಿ ಸಾಕಷ್ಟು ಜನ ಆಚರಣೆ ಮಾಡ್ತಿದ್ದಾರೆ. ಆದರೆ ಮುಂದಿನ ಪೀಳಿಗೆಗೆ, ಇವತ್ತಿನ ಯುವಕ ಸಮಾಜಕ್ಕೆ ಎಲ್ಲೋ ಒಂದು ಕಡೆ ಇದು ಸರಿಯಾದಂಥ ಮಾಹಿತಿ ಇಲ್ಲದಿರ ಅದನ್ನು ಕೈ ಬಿಟ್ಟಂಗಾಗಿದೆ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ಮಾಘ ಸ್ನಾನದಲ್ಲಿ ಸಿಗ್ತಕ್ಕಂಥ ಪುಣ್ಯಫಲ ಇದೆಯಲ್ಲ, ಇದು ಮಾಘ ಪುರಾಣದಲ್ಲಿ ಬಹಳ ಅದ್ಭುತವಾಗಿ ಬರೆದಿಟ್ಟಿದ್ದಾರೆ. ಮಾಘ ಪುರಾಣವನ್ನು ಸಾಧ್ಯವಾದರೆ ದಿನಕ್ಕೆ ಒಂದು ಅಧ್ಯಾಯವನ್ನಾಗಿ ಓದೋದನ್ನು ಅಭ್ಯಾಸ ಮಾಡಬೇಕು. ಮಾಘ ಪುರಾಣವನ್ನು ಓದಬೇಕು. ಮಾಘ ಮಾಸದ ಮಾಘ ಸ್ನಾನವನ್ನು ಮಾಡಬೇಕು. ಮಾಘ ಮಾಸದಲ್ಲಿ ಸಾಧ್ಯವಾದಷ್ಟು ಸುಮಂಗಲೆಯರಿಗೆ, ಹೆಣ್ಣುಮಕ್ಕಳಿಗೆ, ತಾಯಂದರಿಗೆ ಇಷ್ಟು ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳನ್ನು ಕೊಡಬೇಕು. ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅದಕ್ಕಾಗಿ ಶಿವಕೇಶವರನ್ನು ಆರಾಧನೆ ಮಾಡುವಂಥ ಒಂದು ವಿಶೇಷ ಮಾಸ ಅದನೆಂದರೆ ಅದು ಮಾಘ ಮಾಸ. ಈ ಮಾಘ ಮಾಸದಲ್ಲಿ ಭಗವಂತನ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಾಘ ಮಾಸದ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಇನ್ನು ಈಗ ಅದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಓಂ ನಮಃ ಶಿವಾಯ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ.
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರಾಯ ನಮಃ. ಗುರು ರಾಘವೇಂದ್ರಾಯ ನಮಃ. ಭಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ವಾರದ ಪ್ರಾರಂಭ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ, ನಂಜುಂಡೇಶ್ವರ ಹೀಗೆ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡತಕ್ಕಂಥದ್ದು ಒಂದು ಕಡೆ. ಮಾಘ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನಗಳಲ್ಲಿ ಸಾಕಷ್ಟು ಪುಣ್ಯಕ್ಷೇತ್ರಗಳಲ್ಲಿ, ಸಾಕಷ್ಟು ತೀರ್ಥಕ್ಷೇತ್ರಗಳಲ್ಲಿ, ದೇವಾಲಯಗಳಲ್ಲಿ ರಥೋತ್ಸವಗಳನ್ನು, ಪೂಜೆ ಪುನಸ್ಕಾರಗಳನ್ನು, ಅದ್ಧೂರಿತವಾದಂಥ ಅನುಷ್ಠಾನಗಳನ್ನು ಎಲ್ಲ ಕಡೆ ನಡೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಮನುಷ್ಯ ತನ್ನ ಆಯುಷ್ ಪ್ರಮಾಣ ಅಂತಕ್ಕಂಥದ್ದು, ತನ್ನಲ್ಲಿರ್ತಕ್ಕಂಥ ಆಯುಸ್ಸಿನ ಪ್ರಮಾಣ ದಿನ ಕಳೆದಾಗೆಲ್ಲ, ಗಂಟೆ ಹೋದಾಗೆಲ್ಲ, ಒಂದೊಂದು ಕ್ಷಣಕ್ಕೂ ಸಹಿತ ಅದು ಕಳೆದು ಹೋಗ್ತಾ ಇರುತ್ತೆ ವಿನಃ ಪುನಃ ಬರ್ತಕ್ಕಂಥದ್ದಲ್ಲ ಅಥವಾ ವೃದ್ಧಿಸ್ತಕ್ಕಂಥದ್ದಲ್ಲ. ಈ ಸೃಷ್ಟಿನಲ್ಲಿ ಕಳೆಯುವಂತಹದ್ದು ದಿನ, ಗಂಟೆ ಮತ್ತು ಸಮಯ. ಇದು ಪುನಃ ಬಾಂದ್ರೆ ಬರ್ತಕ್ಕಂಥದ್ದಲ್ಲ. ಆದರೆ ಬಾಂದ್ರೆ ಬರ್ತಕ್ಕಂಥದ್ದಲ್ಲ ಎಂಬತಕ್ಕಂಥದ್ದು ಗೊತ್ತಿದ್ದರೂ ಇಂತಹ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು, ಭಗವಂತ ನಮಗೆ ಕೊಟ್ಟಂಥ ಒಂದು ಕಾಲಾವಕಾಶವನ್ನು ನಾವೆಲ್ಲ ಒಂದು ಕಡೆ ಅದನ್ನು ಕಡೆಗಾಣಿಸ್ತಾ ಹೋಗ್ತೀವಿ. ಆದರೆ ಮಾಘ ಮಾಸದಲ್ಲಿ ಈ ವರ್ಷದಲ್ಲಿ ಏನೆಲ್ಲ ಅಚಾತುರ್ಯಗಳಾಗೋಗಿರುತ್ತೆ, ಏನೆಲ್ಲ ಸಮಸ್ಯೆ ಆಗಿರುತ್ತೆ, ಅದಕ್ಕೊಂದು ಪರಿಹಾರ ಬೇಕಲ್ಲ. ಆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಮಾಘ ಮಾಸದ ವೈಶಿಷ್ಟ್ಯತೆ ಅಂತ ಹೇಳ್ತಾರೆ. ತಾವೆಲ್ಲರೂ ತಪ್ಪದೀರ ನಿಮ್ಮ ಪ್ರಾಂತ್ಯದಲ್ಲಿ ಕನಿಷ್ಠ ಪಕ್ಷ ನಿಮ್ಮ ಮನೆಯ ಮುಂದಿರತಕ್ಕಂತಹ ಬೋರ್ ಇದೆಯಲ್ಲ, ಬೆಳಿಗ್ಗೆ ಎದ್ದು 6 ಗಂಟೆ ಒಳಗೆ ಆ ಬೋರ್ ನೀರಲ್ಲಿ ಅಲ್ಲೇ ಸ್ನಾನ ಮಾಡಿ. ಅಂದರೆ ಮನೆ ಹೊರಗಡೆನೇ ಸ್ನಾನ ಮಾಡಿ, ತುಳಸಿ ಹತ್ರ ಒಂದು ದೀಪ ಅಂಟಿಸಿಟ್ಟು ಒಂದು ಪ್ರಾರ್ಥನೆ ಮಾಡಿ ಮಾಘಪುರಾಣವನ್ನು ಕೇಳಿ. ಹಿಂದೆಲ್ಲ ಮಾಘಪುರಾಣ ಗ್ರಂಥಗಳಲ್ಲೇ ಓದಬೇಕಾಗಿತ್ತು. ಆದರೆ ಇವತ್ತು ಯೂಟ್ಯೂಬ್ ಇದೆ. ನಿಮ್ಮ ಮೊಬೈಲ್ ಪಕ್ಕದಲ್ಲಿಟ್ಕೊಂಡು ಮಾಘಪುರಾಣ ಇವತ್ತಿನ ದಿವಸ, ಅಂದರೆ ಒಂದು ದಿನದ 3ನೇ ದಿವಸನೋ 4ನೇ ದಿವಸನೋ ಯಾವತ್ತಿಗೆ ಬೇಕೋ ಅವತ್ತು ಹೇಳಿದ್ರೆ ಅದು ಬಂದ್ಬಿಡುತ್ತೆ. ಆದರೆ ಕಿವಿಯಲ್ಲಿ ಶ್ರವಣಿಸ್ಬೇಕು, ಕೇಳಬೇಕು. ಅದರಲ್ಲಿರ್ತಕ್ಕಂಥ ಕೆಲವಷ್ಟು ತಾತ್ಪರ್ಯಗಳಿದೆಯಲ್ಲ, ವಿಚಾರಗಳಿದೆಯಲ್ಲ, ಆ ವಿಚಾರ ಧಾರೆಯನ್ನು ತಾವು ತೆಗೆದುಕೊಳ್ಬೇಕು. ನಿಮ್ಮ ಮನೆ ಮಕ್ಕಳಿಗೆ ಆ ವಿಚಾರವನ್ನು ಮುಟ್ಟಿಸ್ಬೇಕು. ಆದರೆ ಮಾಘಸ್ನಾನ ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಅದರಲ್ಲೂ ಮಾಘ ಭಾನುವಾರ ನೋಡಿ, ನಿನ್ನೆ ಮೊದಲನೇ ಭಾನುವಾರ ಬೆಳಿಗ್ಗೆ ಬೇಗ ಅನುಷ್ಠಾನ ಸ್ನಾನಗಳನ್ನು ಮುಗಿಸಿ ನಿನ್ನೆ ನಮ್ಮ ಆಶ್ರಮಕ್ಕೆ ಬಂದಂತಹ ಭಕ್ತರು ಒಬ್ಬಿಬ್ಬರಲ್ಲ ಅಥವಾ 100,000 ಜನ ಅಲ್ಲ, ಮಿತಿಮೀರಿದಷ್ಟು ಜನ ನಿನ್ನೆ ಆಶ್ರಮದಲ್ಲಿದ್ದರು. ನಾವು ಅಂದುಕೊಂಡಿದ್ವಿ ಶನಿವಾರದ ಜನ ನೋಡಿದ್ಮೇಲೆ ಭಾನುವಾರ ಸ್ವಲ್ಪ ಕಡಿಮೆ ಆಗ್ಬೋದೇನೋ ಅಂತ ನಮ್ಮ ಮನಸ್ಸಲ್ಲಿತ್ತು. ಆದರೆ ಶನಿವಾರವನ್ನು ಮೀರಿಸಿ ಭಾನುವಾರ ಕಳೆದ ಆ ಪ್ರಾರಂಭ ದಿನಗಳಲ್ಲಿ ಏನು ಜನ ನೋಡಿದ್ವು ಅಷ್ಟು ಜನ ನಿನ್ನೆ ನಾವು ನೋಡಿದ್ವಿ. ಅಂದರೆ ಅಷ್ಟು ಅದ್ಭುತವಾದಂತಹದ್ದು. ಬಂದಂಥ ಪ್ರತಿಯೊಬ್ಬ ಭಕ್ತರು ಶ್ರೀಮನ್ನಾರಾಯಣನ ಲಕ್ಷ್ಮೀ ಬೋರಹಸ್ವಾಮಿನ ಪ್ರಾರ್ಥನೆ ಮಾಡಿ ಅವರೇ ಅವರ ಸ್ವಹಸ್ತದಿಂದ ದೇವರಿಗೆ ಅಭಿಷೇಕ ಮಾಡಬೇಕು ಎಂಬತಕ್ಕಂಥ ಮನಸ್ಸಂಕಲ್ಪ. ಯಾತಕ್ಕಾಗಿ ಸಂಕಲ್ಪ ಅಂದರೆ, ಮೃತ್ತಿಗೆಯನ್ನು ತೆಗೆದುಕೊಂಡು ಹೋಗಿ ಅವರ ಕಾಯಕವನ್ನು ಸಿದ್ಧಿಪಡಿಸ್ಕೊಂಡ ನಂತರ ಸ್ವಾಮಿಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದ್ಮೇಲೆ ಅವರ ಕೆಲಸ ಕಾರ್ಯಗಳಾದ ನಂತರ ಬಂದು ಸ್ವಾಮಿಗೆ ಅವರೇ ತಾವು ಅಭಿಷೇಕ ಮಾಡುವಂಥ ಒಂದು ವಿಶೇಷತೆ ಇದೆಯಲ್ಲ, ಅದು ನಿಜಕ್ಕೂ ಅದ್ಧೂರಿತನ. ಹಾಗಾಗಿ ಲಕ್ಷ್ಮೀ ಬೋರಹಸ್ವಾಮಿ ಸಾನ್ನಿಧ್ಯದಲ್ಲಿ ಮಾಘ ಭಾನುವಾರದ ಪ್ರಯುಕ್ತ ವಿಶೇಷವಾದಂಥ ಪೂಜಾ ಅನುಷ್ಠಾನ ನೆನ್ನೆಯೂ ನಡೀತು, ಇನ್ನು ಬರ್ತಕ್ಕಂಥ ಮುಂದಿನ ಭಾನುವಾರಗಳಲ್ಲೂ ನಡೆಯುತ್ತೆ. ಹಾಗಾಗಿ ಮಾಘ ಸ್ನಾನವನ್ನು ಮಾಡಿ, ನಿಮ್ಮ ಮನೆ ಪ್ರಾಂತ್ಯದಲ್ಲಿ ನಿಮ್ಮ ಮನೆ ಮುಂದೆ ಒಂದು ಬಾವಿ ಇದ್ದರೆ ಆ ಬಾವಿ ನೀರಲ್ಲಿ ಸ್ನಾನ ಮಾಡಿ. ಅಥವಾ ಬೆಳಿಗ್ಗೆ ಚಳಿ ಇರುತ್ತೆ, ತಣ್ಣೀರು ಕಷ್ಟ ಅನ್ನೋದಾದರೆ ಬೋರ್ ಆನ್ ಮಾಡಿ 1-2 ನಿಮಿಷ ಬಿಡಿ, ಅದಾದ ನಂತರ ಸ್ನಾನ ಮಾಡಿ. ಭೂಮಿಯಲ್ಲಿರ್ತಕ್ಕಂಥ ನೀರು ಯಾವತ್ತೂ ಬಿಸಿ ಇರುತ್ತೆ. ಭೂಮಿಯಲ್ಲಿರ್ತಕ್ಕಂಥ ನೀರು ಈ ಪ್ರಕೃತಿ ದತ್ತವಾಗಿರ್ತಕ್ಕಂಥದ್ದು. ಕೆರೆ ನೀರು, ಬಾವಿ ನೀರು ಅಂದರೆ ಮೇಲ್ಭಾಗ ನಿಂತಿರೋ ನೀರು ಮಾತ್ರ ತಣ್ಣವಿರ್ತಕ್ಕಂಥದ್ದು. ಭೂಗರ್ಭದಲ್ಲಿರ್ತಕ್ಕಂಥ ನೀರು ಯಾವತ್ತೂ ಬಿಸಿನೇ ಇರುತ್ತೆ. ಹಾಗಾಗಿ ನಿಮ್ಮ ಮನೆ ಮುಂದಿರ್ತಕ್ಕಂಥ ಬೋರು ಅಥವಾ ಬಾವಿ ಅಲ್ಲಿ ಸ್ನಾನ ಮಾಡಿ, ತಪ್ಪಲ್ಲ. ಅದಾದ ನಂತರ ನಿಮ್ಮ ಸುತ್ತಮುತ್ತ ಪ್ರಾಂತ್ಯಗಳಲ್ಲಿ ಎಲ್ಲೇ ಇದ್ದರೂ ತೀರ್ಥಕ್ಷೇತ್ರ ಇದ್ದರೆ ಆ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಸ್ನಾನ ಮಾಡಿ. ನಾನು ಬಾಲ್ಯದಲ್ಲಿದ್ದಾಗ, ನಾನು ಚಿಕ್ಕ ಹುಡುಗನಾಗಿದ್ದಾಗ ನಮ್ಮ ತಾಯಿ ಇದೇ ತರಹ ಮಾಘಸ್ನಾನಕ್ಕೆ ನಮ್ಮ ಚಿಕ್ಕಬಳ್ಳಾಪುರದ ಸುತ್ತಮುತ್ತ ರಂಗಸ್ಥಳ, ಪಾಪಾಗ್ನಿ, ಬೀಸಾಗ್ನಿ, ಚಿತ್ರಾವತಿ, ನಂದಿ ಇದೆಲ್ಲವೂ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಇರ್ತಕ್ಕಂಥದ್ದು ಎಂಥ ಪರಮ ಪವಿತ್ರವಾಗಿರುವ ಪುಣ್ಯಕ್ಷೇತ್ರ ಅಂದರೆ ಚಿಕ್ಕಬಳ್ಳಾಪುರ ನಿಜಕ್ಕೂ ಹೇಳಬೇಕಂದ್ರೆ ನನ್ನ ಹುಟ್ಟೂರು ಅಂತ ಹೇಳ್ಕೊಳ್ಳೋದು ನನಗೆ ಭಾಳ ಹೆಮ್ಮೆ ಇದೆ, ತುಂಬ ಸಂತೋಷ ಅನಿಸುತ್ತೆ. ಒಂದು ಕಡೆ ನಂದಿ ದೇವಸ್ಥಾನ, ಅಲ್ಲಿರ್ತಕ್ಕಂತಹ ಕಲ್ಯಾಣಿಗಳು, ಇನ್ನೊಂದು ಕಡೆ ರಂಗಸ್ಥಳ, ರಂಗನಾಥ ಸ್ವಾಮಿ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಕಲ್ಯಾಣಿ, ಇನ್ನೊಂದು ಚಿತ್ರಾವತಿಯಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯದಲ್ಲಿ ಬೃಹತ್ ಮಟ್ಟದ ಕಲ್ಯಾಣಿ, ಇನ್ನು ಪಾಪಾಗ್ನಿ, ಬೀಸಾಗ್ನಿ, ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನಗಳು. ಇದೆಲ್ಲ ಬೆಳಗಿನ ಜಾವ ಬೇಗ ಹೊರಡಬೇಕು, ಸೂರ್ಯ ಹುಟ್ಟೋದಕ್ಕಿಂತ ಮುನ್ನ ಸ್ನಾನ ಮಾಡ್ಕೋಬೇಕು, ಅಲ್ಲೊಂದು ದೀಪ ಆಡಿಸಿ ಪ್ರಾರ್ಥನೆ ಮಾಡಿಕೊಂಡು ಒಂದಿಷ್ಟು ಮಾಘಪುರಾಣವನ್ನು ಕೇಳಿ ಅಮ್ಮನ ಜೊತೆ ಬರ್ತಾ ಇದ್ದೆ ನಾನು. ನಮ್ಮ ತಾಯಿ ಅಂದು ಹಾಕ್ಕೊಟ್ಟಂತಹ ಆ ಭದ್ರ ಬುನಾದಿ ಇವತ್ತು ನಾನು ನಿಮ್ಮ ಮುಂದೆ ಕೂತು ಮಾತಾಡೋದಕ್ಕೆ ಒಂದು ದಾರಿ ಸಿಕ್ಕಿದೆ. ಹಾಗಾಗಿ ಏನೇ ಆದರೂ ತಂದೆ ತಾಯಿ ತನ್ನ ಮಕ್ಕಳಿಗೆ ಒಂದು ಸರಿಯಾದ ಕ್ರಮಶಿಕ್ಷಣವನ್ನು ಕೊಟ್ಟರೆ
ಆ ಕ್ರಮಶಿಕ್ಷಣದಿಂದ ಮಾತ್ರ ಸಾಧ್ಯ ಜೀವನದ ಮೌಲ್ಯಗಳನ್ನು ತಿಳ್ಕೊಳ್ಳಿಕ್ಕಾಗುವಂಥದ್ದು. ಹಾಗಾಗಿ ಮಾಘ ಮಾಸದ ಈ ವಿಶೇಷತೆಯನ್ನು ಯಾರೂ ಸಹಿತ ಮಿಸ್ ಮಾಡಬೇಡಿ. ಸಾಧ್ಯವಾದಷ್ಟು ಕನಿಷ್ಠ ಪಕ್ಷ ವಾರ ಎಲ್ಲ ನೀವು ಮಾಡಲಿಕ್ಕಾಗಿಲ್ಲ ಅಂದರೂ ಮಾಘ ಭಾನುವಾರ ಮಾತ್ರ ಮಿಸ್ ಮಾಡಲೇಬೇಡಿ. ಮಾಘ ಭಾನುವಾರ ಅನುಷ್ಠಾನ ಮಾಡಿ ಒಂದಿಷ್ಟು ಗೋಧಿ ಪಾಯಸನೋ ಏನಾದ್ರು ಒಂದಿಷ್ಟು ಸಿಹಿ ಪದಾರ್ಥ ಮಾಡಿ ಸಜ್ಜಿಗೆ ಮಾಡಿ ಯಾರಾದರೂ ಒಂದಿಬ್ಬರು ಮುತ್ತೈದೆಯರಿಗೋ ಒಂದಿಷ್ಟು ಭಕ್ತರಿಗೋ ಮಕ್ಕಳಿಗೋ ನಿಮ್ಮ ಸುತ್ತಮುತ್ತ ಮನೆಯಲ್ಲಿರ್ತಕ್ಕಂಥವ್ರು ಯಾರಿಗೂ ಕರೆದು ಒಂದಿಷ್ಟು ಸಿಹಿ ಕೊಡಿ. ಇದು ಭಾಳ ಉತ್ತಮ, ಭಾಳ ವಿಶೇಷ. ಇನ್ನೇನು ಆಗೋಯಿಗೋ ಅಂದರೆ ರಥಸಪ್ತಮಿ ಬಂದ್ಬಿಡುತ್ತೆ. ರಥಸಪ್ತಮಿ ಬಂತು ಅಂದರೆ ಸೂರ್ಯ ರಥವನ್ನು ಏರಿ ಕೂತ ಅಂದರೆ ಈಗಾಗಲೇ ಬಿಸಿಲಿನ ತಾಪಮಾನ ಸಾಕಷ್ಟು ಇದೆ. ಈ ಬಾರಿ ಮಳೆ ತುಂಬ ಕಡಿಮೆ ಆಯಿತು. ಮಳೆ ಇಲ್ಲದ್ರಿಂದ ರೈತರು ಸಹಿತ ಕಂಗಾಲಾದರು. ರೈತರು ಸಹಿತ ತಲೆ ಮೇಲೆ ಕೈ ಹೊರುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಆದರೂ ಪರಿಸ್ಥಿತಿ ಹೇಗಿದೆ ಅಂದರೆ ಇನ್ನೂ ಸೂರ್ಯ ರಥವನ್ನೇರಿ ಕೂತ್ಕೊಂಡ ಅಂದರೆ ಇನ್ನು ಬಿಸಿಲಿನ ತಾಪಮಾನ ತಡಿಲಿಕ್ಕಾಗೋದಿಲ್ಲ. ಈಗಾಗಲೇ ರಥೋತ್ಸವಗಳು ಎಲ್ಲ ಕಡೆ ಪ್ರಾರಂಭ ಆಯಿತು. ಆದರೂ ಸೂರ್ಯ ರಥವನ್ನೇರುವಂಥ ಕಾಲ ಯಾವುದು? ಅದು ರಥಸಪ್ತಮಿ. ರಥಸಪ್ತಮಿವರೆಗೂ ಮಾತ್ರ ನೀವು ಎಳ್ಳು ಬೆಲ್ಲವನ್ನು ಕೊಡಲಿಕ್ಕಾಗುವಂಥದ್ದು. ಮೊನ್ನೆ ಆದಂಥ ಸಂಕ್ರಾಂತಿ ಹಬ್ಬದಂದು ಎಳ್ಳು ಬೆಲ್ಲವನ್ನಿಟ್ಟು ಪೂಜೆ ಮಾಡಿದ್ದೀವಿ. ಆ ಎಳ್ಳು ಬೆಲ್ಲವನ್ನು ಪ್ರತಿ ಮನೆಗೂ ಹಂಚುವಂಥದ್ದೊಂದು ಪದ್ಧತಿ ಇದೆ, ಕೈಯಿಂದ ಕೈ ಕೊಡುವ ಪದ್ಧತಿ ಇದೆ. ಆದರೆ ಸಂಕ್ರಾಂತಿವರೆಗೂ ಮಾತ್ರ ಇದು ಬರ್ತಕ್ಕಂತಹ ರಥಸಪ್ತಮಿವರೆಗೂ ಮಾತ್ರ ಇದೆ. ರಥಸಪ್ತಮಿ ಆದಮೇಲೆ ಎಳ್ಳು ಬೆಲ್ಲವನ್ನು ಹಂಚಬಾರ್ದು. ಆದರೆ ರಥಸಪ್ತಮಿ ದಿವಸ ಮಾತ್ರ ತಪ್ಪದೀರ ಸಾಧ್ಯವಾದರೆ ಯಾವುದಾದ್ರು ಪುಣ್ಯಕ್ಷೇತ್ರಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಬನ್ನಿ, ಒಳ್ಳೆಯದಾಗಲಿ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿಋತು ಮಾಘ ಮಾಸ ಶುಕ್ಲಪಕ್ಷ 12/2/2024 ಸೋಮವಾರ ತೃತೀಯ ಪೂರ್ವ ಭದ್ರ ನಕ್ಷತ್ರ ತುಂಬ ಚೆನ್ನಾಗಿದೆ. ಅಗೋಯಿಗೋ ಅಂದರೆ ಬರ್ತಕ್ಕಂಥ ಮಾಘ ಶುದ್ಧ ಪಂಚಮಿ ಆ ಮುಹೂರ್ತದಲ್ಲಿ ನೀವು ಏನು ಕೆಲಸ ಮಾಡಿದ್ರೂ ಕಾರ್ಯಸಿದ್ಧಿಯೇ. ಅದನ್ನು ಶ್ರೀಪಂಚಮಿ ಅಂತ ಹೇಳ್ತಾರೆ. ಅವತ್ತು ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾಗಿರ್ತಕ್ಕಂಥ ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ವಿಶೇಷವಾಗಿರ್ತಕ್ಕಂಥ ಅರ್ಚನೆಗಳನ್ನು ಮಾಡುವಂಥದ್ದು, ಅವತ್ತು ದೇವರ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು, ವಿಷ್ಣು ಸಾನ್ನಿಧ್ಯದಲ್ಲಿ ಶ್ರೀಪಂಚಮಿ ಎಂದು ಆಚರಣೆ ಮಾಡುವಂಥ ಪೂಜಾನುಷ್ಠಾನಕ್ಕೆ ತಾವೆಲ್ಲರೂ ಪಾಲ್ಗೊಂಡು ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸಬೇಕು. ಸಮಯ ಮುಂದೆ ಹೋಗ್ತಾ ಇದೆ. ರಾಶಿಫಲವನ್ನು ಬೇಗ ತಿಳ್ಕೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ಸಮಯ ಇದೀಗ. ಗುರುಗಳೇ, ರಾಶಿಫಲಗಳನ್ನು ಪ್ರಾರಂಭ ಮಾಡೋಣ. ಖಂಡಿತ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದರಿಂದ ಮೇಷರಾಶಿಯವರು ಲಾಭವನ್ನು ಗಳಿಸ್ತೀರಿ. ವಾರದ ಮೊದಲನೇ ದಿವಸ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡಿಕೊಳ್ಳುವಂಥ ಪರಿಸ್ಥಿತಿಯೂ ಎದುರಾಗ್ತಾ ಇರುತ್ತೆ. ಆದರೆ ಇವತ್ತು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದ ಬದುಕನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಅದರಲ್ಲೂ ಮುಖ್ಯವಾಗಿ ಇವತ್ತು ಒಂದಷ್ಟು ನಿಂದನೆಗೊಳಗಾಗುವಂಥ ಪರಿಸ್ಥಿತಿ ಇದೆ. ಅದು ಮಧ್ಯಾಹ್ನ 2 ಗಂಟೆಯಿಂದ 4:20 ಮಾತ್ರ. 2 ಗಂಟೆಯಿಂದ 4 ಗಂಟೆ 20 ನಿಮಿಷ ಅಂತಹ ಅದ್ಭುತವಾದಂಥ ಕಾಲ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗುತ್ತೆ, ಸಮಸ್ಯೆ ಅಂತಕ್ಕಂಥದ್ದು ಎದುರಾಗುತ್ತೆ, ಭಾಳ ಜೋಪಾನ ಬೇಕಾಗುತ್ತೆ. ಇವತ್ತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮನೆ ದೇವರ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೀರಿ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಏನು ಹೇಳ್ತಾರೋ ಅದನ್ನೇ ಪಾಲನೆ ಮಾಡಿ. ಇದರಿಂದ ಸಾಕಷ್ಟು ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಮೇಷರಾಶಿಯವರು. ಇನ್ನು ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಅಂದುಕೊಂಡಂಥ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಮನಸ್ಸಲ್ಲಿ ಒಂದು ದ್ವಂದ್ವ ಚಿಂತನೆಗಳು ಬಹಳಷ್ಟು ಮನೆ ಮಾಡಿರುತ್ತೆ. ಇವತ್ತು ಯಾರೊಬ್ಬರಿಂದ ಏನೋ ಒಂದು ಸಹಾಯ ಆಗ್ಬೋದು ಅಂತ ತಾವು ನಿರೀಕ್ಷೆ ಪಟ್ಟಿದ್ದರೆ ಆ ಸಹಾಯಕ್ಕೆ ಬರೋದಕ್ಕಿಂತ ಸಹಾಯ ಆಗೋದಕ್ಕಿಂತ ನಷ್ಟ ಅಂತಕ್ಕಂಥದ್ದೇ ಸಾಕಷ್ಟು ಇದೆ. ಅದಕ್ಕಿಂತ ಮುಖ್ಯವಾಗಿ ಯಾರನ್ನ ನಂಬಿರ್ತಕ್ಕಂಥ ವ್ಯಕ್ತಿಗಳು ಒಂಥರ ನಡುಬೀದಿರು ಬಿಟ್ಟು ಹೋಗ್ತಾರೆ ಅಂತಾರಲ್ಲ, ಅಂತಹ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಬಹಳ ಜೋಪಾನ, ಎಚ್ಚರಿಕೆಯಿಂದ ನಡೆಯಿರಿ. ಯಾಕೆಂದರೆ ಇಲ್ಲದ ಕಾರಣಗಳಿಗೆ ಬೇಡವಾದಂಥ ವಿಚಾರಗಳನ್ನು ತಲೆಗೆ ತಂದುಕೊಂಡು ಮನಸ್ಸಲ್ಲಿ ನೊಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಆಗಲಿ ಅಥವಾ ನಿಂದನೆಯ ಮಾತು ಕೇಳುವಂತಹದ್ದು, ಉದ್ಯೋಗ, ವ್ಯಾಪಾರ, ವ್ಯವಹಾರ, ವಿದ್ಯಾಭ್ಯಾಸ ಎಲ್ಲ ಕಡೆಯಿಂದಲೂ ಒಂದಿಷ್ಟು ಅಚಾತುರ್ಯಗಳು ಇವತ್ತು ವೃಷಭ ರಾಶಿಯವರಿಗೆ. ಆದರೆ ಇಂಥ ಸಮಸ್ಯೆಗೊಂದು ಪರಿಹಾರ ಬೇಕಲ್ಲ. ಆ ಪರಿಹಾರ ಮಾರ್ಗ ನೋಡೋದಾದರೆ 1 ಚಿಟಿಕೆಯಷ್ಟು ತೊಗರಿಬೇಳೆ, 1 ಚಿಟಿಕೆಯಷ್ಟು ಹೆಸರುಬೇಳೆ. ತೊಗರಿ ಮತ್ತು ಹೆಸರು, ತೊಗರಿ ಅಂದರೆ ಕುಜ, ಹೆಸರು ಅಂದರೆ ಬುಧ, ಈ ಎರಡೂ ಗ್ರಹಗಳಿಗೆ ಸಂಬಂಧಪಟ್ಟಂಥ ಧಾನ್ಯಗಳನ್ನು ಕೈಗೆ ತಗೊಂಡು
ಪೂರ್ವಾಭಿಮುಖವಾಗಿ ನಿಂತು ಪ್ರಾರ್ಥನೆ ಮಾಡಿ ಅದನ್ನು ಹಸಿರುಗಿಡದ ಮೇಲೆ ಹಾಕಿ. ಹಾಗೆ ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿ. ಈ ಕಾಯಕವನ್ನು, ಈ ಕೆಲಸವನ್ನು ತಾವು ಮಾಡಿದ್ದೇ ಆದರೆ ತುಂಬ ನಿಮ್ಮ ಅದೃಷ್ಟ ಫಲ ಚೇಂಜ್ ಆಗುತ್ತೆ. ಅಂದುಕೊಂಡಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಹೊಸತನ, ಹೊಸ ಬದುಕು, ಹೊಸದಾಗಿ ಮಾಡುವ ಕೆಲಸ ಅಥವಾ ಉದ್ಯೋಗದಲ್ಲಿ ಒಂದು ಪ್ರಗತಿ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದಿಷ್ಟು ಲಾಭ. ಆದರೂ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ, ಮನಸ್ಸು ನೆಮ್ಮದಿಯಿಲ್ಲದೆ ಇರತಕ್ಕಂಥದ್ದು, ಚಂಚಲತೆಗೊಳಗಾಗ್ತಕ್ಕಂಥದ್ದು, ಅರ್ಧ ತಲೆನೋವಿಂದ ಒದ್ದಾಡುವಂಥದ್ದು ಅಥವಾ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು, ಇಂಥೆಲ್ಲ ಸಮಸ್ಯೆ ಮಿಥುನ ರಾಶಿಯವರಿಗಿದೆ. ಆದರೆ ಮಿಥುನ ರಾಶಿಯವರಿಗೆ ಇವತ್ತು 11:20 4:15 ಮಧ್ಯದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಮತ್ತೊಂದು ಮಾರ್ಗಸೂಚಿಯನ್ನು ಅಥವಾ ಇನ್ನೇನಾದ್ರು ಬೇರೆ ಒಂದು ವಿಚಾರಗಳನ್ನು ಅಥವಾ ಬೇರೆ ಯಾವುದಾದ್ರು ಒಂದು ವಿಚಾರಕ್ಕೆ ತರ್ಕ ಆಗ್ತಕ್ಕಂಥದ್ದು, ಸಮಸ್ಯೆ ಎದುರು ಮಾಡ್ಕೊಳ್ತಕ್ಕಂಥದ್ದು, ಮನಸ್ಸು ನೊಂದುಕೊಳ್ಳುವಂಥದ್ದು, ಇಂಥೆಲ್ಲ ಪರಿಸ್ಥಿತಿಗಳಾಗ್ಬೋದು. ಆದರೂ ಭಾಳ ಜೋಪಾನ, ಎಚ್ಚರಿಕೆಯಿಂದಿರಿ. ಇವತ್ತು ಏನೇ ವ್ಯವಹಾರ ಮಾಡಬೇಕಾದ್ರೂ ಏನಾದ್ರು ಹಣಕಾಸಿನ ವಿಚಾರ, ಲೇವಾದೇವಿಗಳು, ಹಣಕಾಸನ್ನು ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಕೆಲವು ವಸ್ತುಗಳನ್ನು ಇಟ್ಟು ಎಲ್ಲೋ ಮರೆತು ಹೋಗ್ತಕ್ಕಂಥದ್ದು, ಅದನ್ನು ಹುಡುಕಾಟದಲ್ಲಿ ಟೈಮ್ ವೇಸ್ಟ್ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಸಾಕಷ್ಟು ಆಗುತ್ತೆ. ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಐಂ ಎಂಬತಕ್ಕಂಥ ಒಂದೇ ಬೀಜಾಕ್ಷರಿ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಮನಸ್ಸಲ್ಲಿ ಸಾಕಷ್ಟು ಶಾಂತಿ, ನೆಮ್ಮದಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಪ್ರಯಾಣ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ತಾಪತ್ರೆಗಳಂತಕ್ಕಂಥದ್ದೇ, ಸ್ವಲ್ಪ ಮಟ್ಟಿಗೆ ಬೆನ್ನು ಅಂತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಅದರಲ್ಲೂ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಸ್ವಲ್ಪ ಜವಾಬ್ದಾರಿ, ಜಾಗೃತೆ ಬೇಕು. ಯಾರ ಮಾತುಗೂ ಸಹಿತ ತಲೆ ಕೆಡಿಸ್ಕೊಳ್ಳೋದಿರ ನಿಮ್ಮದೇ ಆದಂತಹ ಒಂದು ಹೆದ್ದಾರಿಯಲ್ಲಿ ನಡೀತಕ್ಕಂಥದ್ದು ಭಾಳ ಉತ್ತಮ. ಅಂದರೆ ನಿಮ್ಮ ಒಳಮನಸ್ಸು ಏನು ಹೇಳುತ್ತೋ ಅದನ್ನು ನೀವು ಪಾಲನೆ ಮಾಡೋದು ಉತ್ತಮ. ಯಾರೋ ಮಾತು ಕೇಳಿಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗೋದು ಬೇಡ. ಅದರಲ್ಲೂ ನಿಮ್ಮ ಉಸಿರಾಟದ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಆಗಬಹುದು. ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಇರಲಿ. ಇದರ ಮಧ್ಯದಲ್ಲಿ ಕರ್ಕಾಟಕ ರಾಶಿಯವರಿಗೆ ಮೈಮೇಲೆಲ್ಲ ಸಪ್ಪು, ಅಂದರೆ ಮೈಮೇಲೆ ಒಂಥರ ಕಪ್ಪು ಚುಕ್ಕೆಗಳು ಬರ್ತಕ್ಕಂಥದ್ದು, ಚರ್ಮದ ಮೇಲೆ ಏನೋ ಒಂದು ಸಣ್ಣ ಸಣ್ಣ ಗುಳ್ಳೆಗಳಾಗುವಂಥದ್ದು, ಅದನ್ನ ಒಂದು ಅಲರ್ಜಿ ಆಗ್ತಕ್ಕಂಥದ್ದು, ಇಂಥ ಸಮಸ್ಯೆನೂ ಎದುರಿಸಬೇಕಾಗತ್ತೆ. ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದಿರಿ. ಏನೇ ಸಮಸ್ಯೆ ಬಂದರೂ ಪರಿಹಾರ ಅಂತೂ ಖಂಡಿತ ಇದ್ದೇ ಇರುತ್ತೆ. ಅದಕ್ಕೆ ಅಂತ ಒಂದು ಚಿಟಿಕೆ ಗೋಧಿ, ಒಂದು ಚಿಟಿಕೆ ಉಪ್ಪು. ಕರ್ಕಾಟಕ ರಾಶಿಯವರು ಗೋಧಿ ಮತ್ತು ಉಪ್ಪನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಇಂಥೆಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರವನ್ನು ತಾವು ಕಂಡುಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೆ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವಿಲ್ಲೇ ಬೆಂಗಳೂರಿಂದ ಕರೆ ಮಾಡೋದು. ಬೆಂಗಳೂರಿಂದ. ಅಮ್ಮ ತಮ್ಮ ಹೆಸರು ತಿಳ್ಕೊಬೋದಾ? ಹಾ, ದೀಪಾ ಅಂತ ಹೇಳಿ. ದೀಪಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹಾ, ನನಗೆ ಒಂಚೂರು ಆರೋಗ್ಯದ ಸಮಸ್ಯೆ ಇದೆ ಸರ್ ಗುರುಜಿ. ಏನು ತೊಂದರೆ ಆಗ್ತಾ ಇದೆಯಮ್ಮ? ನನಗೆ ಇವಾಗ 3 years ಹಿಂದೆ ನಾನು ಆಪರೇಷನ್ ಮಾಡಿಸ್ಕೊಂಡಿದ್ದೆ. ಇಂತಲ್ಲಿ ಕಂಕಳದಲ್ಲಿ ಗಡ್ಡೆ ತರ ಬೆಳ್ಕೊಂಡ್ಬಿಟ್ಟಿತ್ತು. ಅದು ಆಪರೇಷನ್ ಮಾಡಿಸಿದ್ವಿ, ತಿರುಗಿ ಆಗಲ್ಲ ಅಂತ ಹೇಳಿದ್ರು. ಇವಾಗ ಮತ್ತೆ ಅದು ಸ್ಟಾರ್ಟ್ ಆಗ್ಬಿಟ್ಟಿದೆ. ನಾನು ಮಾತು ಹೇಳ್ತೇನೆ ಕೇಳು. ಸಾಮಾನ್ಯಕ್ಕೆ ದೇಹದಲ್ಲಿ ಕೆಲವು ಕೆಟ್ಟದಂತಹ ಬ್ಯಾಡ್ ಕೊಲೆಸ್ಟ್ರಾಲಿಂದ ಕೆಲವು ಕೆಟ್ಟವಾದಂತಹ ರಕ್ತ ಕಣಗಳಲ್ಲಿ ಉತ್ಪತ್ತಿಯಾಗಿ ದೇಹದ ಮೇಲೆ ಈ ಪ್ರಕಾರವಾಗಿರ್ತಕ್ಕಂಥ ಗಂಟುಗಳು ಆಗಿಂದಾಗಲೇ ಉತ್ಪತ್ತಿ ಆಗ್ತಾ ಇರುತ್ತೆ. ಅದು ಬೇರೆ ಸಮೇತ ತೆಗಿಲಿಕ್ಕೆ ಆಗೋದಿಲ್ಲ. ಆ ಕ್ಷಣಕ್ಕೆ ಅದನ್ನು ಆಪ್ರೇಟ್ ಮಾಡ್ಬೋದು. ಅಲ್ಲೂ ಡಾಕ್ಟ್ರು ಒಂದು ಸತಿ ಹೇಳಿರ್ತಾರೆ, ಇದು ಒಂದು ಸತಿ ತೆಗೆದ್ರೆ ಬರೋದಿಲ್ಲ, ಅಕಸ್ಮಾತ್ ಬಂದರೂ ಬರ್ಬೋದು, ಈ ಮಾತು ಹೇಳಿರ್ತಾರೆ. ಬಂದರೂ ಬರಬಹುದು ಎಂಬತಕ್ಕಂಥ ಮಾತನ್ನಿಟ್ಟು ಇನ್ನು ಮುಂದಕ್ಕೆ ಬರ್ದಿದ್ದಂಗೆ ಮಾಡೋಣ ಅಂದಿರ್ತಾರೆ. ಬರ್ದಿದ್ದಂಗೆ ಮಾಡೋಣ ಅನ್ನೋದು ಇವರ ಪ್ರಯತ್ನ. ಬರಲೇಬಾರ್ದು ಅಂತಕ್ಕಂಥದ್ದು ಆಗಲ್ವಲ್ಲ. ಯಾಕೆಂದರೆ ನಿಮ್ಮ ತಿನ್ನುವಂಥ ಅನ್ನಆಹಾರಗಳಿದೆಯಲ್ಲ, ತಾವು ಏನು ಫುಡ್ ತೊಗೊಳ್ತಿರ್ತೀರಿ ಅದರಲ್ಲಿ ನಿಮ್ಮ ದೇಹ ಎಷ್ಟು ಅದನ್ನು ಸ್ವಾಗತಿಸುತ್ತೆ, ಎಷ್ಟು ಬೇಡ ಅಂತ ಬೇಡವಾದಂಥ ಬ್ಯಾಡ್ ಕೊಲೆಸ್ಟ್ರಾಲಿಗೆ ತಳ್ಳುತ್ತೆ, ಅದರ ಮೇಲೆ ಇದೆಲ್ಲ ಉತ್ಪತ್ತಿ ಆಗ್ತಾ ಇರುತ್ತೆ. ಅದಾಗಲಿ ಈ ನರಹುಳ್ಳಿಗಳಂತ ಬರುತ್ತಲ್ಲ, ಈ ಮೈ ಮೇಲೆ ಬರುವಂಥ ಸಣ್ಣ ಸಣ್ಣ ಗುಳೆಗಳ ಥರ, ಅವೆಲ್ಲವೂ ಇದರಿಂದಲೇ ಬರುವಂಥದ್ದು. ಹಾಗಾಗಿ ಇದು ತಪ್ಪಲ್ಲ, ಇದು ಏನೂ ಆಗೋದಿಲ್ಲ. ನೀನು ಭಯಪಡೋಕ್ಕೆ ಹೋಗಬೇಡ. ಆದಷ್ಟು ಇದು ಸರಿ ಹೋಗುತ್ತೆ. ಇದಕ್ಕೇನಪ್ಪ ಅಂದರೆ ಆಪ್ರೇಷನ್ ಅಂತ ಹೋಗೋದಕ್ಕಿಂತ ಒಂದು ಸತಿ ಆಪ್ರೇಷನ್ ಹೋದ್ರೂ
ಅದು ಮೇಲೆ 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 ಇದು ನಡೀತಾನೆ ಇರುತ್ತೆ. ಇದಕ್ಕೆ ಒಂದು ಕೊನೆಯೇ ಇಲ್ಲದಂಥ ರೀತಿ ಇರುತ್ತೆ. ಇದಕ್ಕೆ ಬೇರೆ ಮೇಲೆ ದೇಹದ ಮೇಲ್ಭಾಗದಲ್ಲಿ ಹಚ್ಚುವಂಥ ಒಂದಷ್ಟು ಕ್ರೀಮ್ಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಗಿಡಮೂಲಿಕೆಗಳು ಅವು ಸಾಕಷ್ಟು ಇದೆ. ಒಮ್ಮೆ ಅದರ ಒಂದು ಪ್ರಯತ್ನ ಮಾಡಿ ನೋಡಮ್ಮ. ಮತ್ತೆ ಗುರುಜಿ ನಮ್ಗೆ ಏನಂದ್ರೆ 2 ಅಮಾವಾಸ್ಯೆ ಮನೇಲಿ ಮಾಡಿಟ್ಟಿದ್ದು ಅನ್ನ ಎಲ್ಲ ಕೆಂಪಾಗ್ಬಿಟ್ಟಿತ್ತು. ಇದಕ್ಕೆ ನಾನು ಆಗಿಂದಾಗಲೇ ಪರಿಹಾರಗಳು ಹೇಳ್ತಾನೆ ಬಂದಿದ್ದೀನಿ. ಈ ಪ್ರಕಾರವಾಗಿ ಅನ್ನ ಮನೆಯಲ್ಲಿ ಕೆಂಪಾಗ್ತಕ್ಕಂಥದ್ದು, ಮನೆ ವಾತಾವರಣ ಒಂಥರ ದುರ್ವಾಸನೆ ಬರ್ತಕ್ಕಂಥದ್ದು, ಮನೆ ಒಳಗಡೆ ಬಂದ ತಕ್ಷಣ ಕುತ್ತಿಗೆದ ಆಚೆ ತಳ್ಳೋ ಥರ ಆಗುವಂಥದ್ದು, ಮತ್ತು ಮನೆ ಪ್ರಾಂತ್ಯದಲ್ಲಿ ಏನೋ ಒಂಥರ ಹಿಂಸೆ ಆಗುವಂಥದ್ದು, 4 ಗೋಡೆ ಮಧ್ಯದಲ್ಲಿ ಇರಲಿಕ್ಕಾಗಲ್ಲ, ಒಂಟಿ ಇರಲಿಕ್ಕಾಗಲ್ಲ, ನನ್ನ ಹಿಂದೆ ಏನೋ ಒಂಥರ ಶಬ್ದಗಳಾಗುವಂಥ, ಇವೆಲ್ಲವೂ ಹೇಗೆ ಅಂದರೆ ಕೆಲವು ನೇಚರ್ ಮಾಡುವಂಥ ಕೆಲಸ ಇದು. ಅದಕ್ಕೆ ಏನು ಮಾಡೋದು ಹೇಳಿ ಗುರುಜಿ? ಇದು ಒಂದೊಂದು ಥರದಲ್ಲಿ ಒಂಥರ ಆಗ್ತಾ ಇರುತ್ತಮ್ಮ. ಇದಕ್ಕೆ ಚಿಕ್ಕದಾದಂಥ ರೀತಿ ಒಂದು ತಂತ್ರಸಾರವೂ ಇದೆ. ಈ ತಂತ್ರಸಾರ ಮಾಡಲಿಕ್ಕೆ ಇನ್ನು 1-2 ದಿವಸ ವೆಯ್ಟ್ ಮಾಡು. ಇದಕ್ಕೆ ಸಂಬಂಧಪಡ್ತಕ್ಕಂಥ ಒಂದು ಒಳ್ಳೆ ಅದ್ಭುತವಾದಂಥ ಗಿಡಮೂಲಿಕೆ ಇದೆ. ಆ ಮೂಲಿಕೆಯನ್ನು ತಂದು ಈ ಒಂದು ತಂತ್ರಸಾರ ಆಗಿದ್ದರೆ, ಅಂದರೆ ಅನ್ನದ ಬಣ್ಣ ಕೆಂಪಾಗುವಂಥದ್ದು, ಮನೆ ವಾತಾವರಣ ಸರಿ ಇರತಕ್ಕಂಥದ್ದು, ಮನೆ ಒಳಗೆ ಬಂದರೆ ಮನೆಯಿಂದ ಆಚೆ ತಳ್ಳುವಂತಾಗುವಂಥದ್ದು. ಯಾಕೆಂದರೆ ಮನುಷ್ಯನಿಗೆ ನೆಮ್ಮದಿ ಕೊಡೋ ಸ್ಥಳ ಮನೆ ಆಗಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟ ಬಿದ್ದು ಬಂದರೆ ಮನೇಲಿರ್ತಕ್ಕಂಥ ನಿಮ್ಮ ಪತಿದೇವರಿಗಾಗಲಿ ಅಥವಾ ನಿಮ್ಮ ಮನೆ ಮಕ್ಕಳಿಗಾಗಲಿ ಅಥವಾ ನಿಮಗೆ ಆಗಲಿ ಮನೆಯಲ್ಲಿ ನೆಮ್ಮದಿಯೇ ಬೇಕು. ಆ ನೆಮ್ಮದಿಯಿಂದ ಇರಲಿಕ್ಕೆ ಆಗೋದಿಲ್ಲ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಎಷ್ಟೇ ಶುದ್ಧಿ ಮಾಡಿ ಮನೆ ಮೂಲೆಗೂ ಕಸ ಗುಡಿಸಿ ಎಲ್ಲೂ ಒಂದು ಚೂರು ಧೂಳಿಲ್ದಂಗೆ ಮಾಡಿದ್ರು ಮನೆ ಒಂಥರ ಹಸೈವಾಗಿ ಕಾಣುವಂಥದ್ದು. ಬೇರೆ ಮನೆಗೆ ಹೋದರೆ ಆನಂದವಾಗಿರುತ್ತೆ, ನಮ್ಮ ಮನೆಗೆ ಬಂದರೆ ಏನೋ ಬಾಧೆ ಆಗ್ತಾ ಇರುತ್ತೆ. ಹಾಗಾಗಿ ಮನೆಗೆ ಇರ್ತಕ್ಕಂಥದ್ದು 16 ಜನ ಇರಲ್ಲ, ಇರೋದೇ 4 ಜನ. ನಾನು, ನನ್ನ ಗಂಡ, ನನ್ನ ಮಕ್ಕಳು ಅನ್ನೋ ಥರ 4 ಜನ ಇರ್ತೀವಿ. ನಾನು ನನ್ನ ಕಣ್ಣು ಮುಂದೆ ಒಂದು ಬೊಂಬೆ ಅನ್ನೋ ಥರ. ಅಷ್ಟಿದ್ರೂ ಸಹಿತ ಮನೆ ಆ ಥರ ಹೋಗ್ತಾ ಇರುತ್ತೆ. ಅಂದರೆ ಯಾವಾಗ ಮನೆ ಬಿಟ್ಟು ಆಚೆ ಓಡೋಗೋಣಪ್ಪ ಅನ್ನೋ ಮನಸ್ಸು ಬರ್ತಿರುತ್ತೆ. ಇದೆಲ್ಲ ಕಾರಣ ಏನಪ್ಪ ಅಂದರೆ ನಿಮ್ಮ ಪ್ರಾಂತ್ಯದಲ್ಲಿ ನಿಮಗೆ ಆಗದಿರತಕ್ಕಂಥವ್ರು ಯಾರಾದರೂ ಸಣ್ಣದ ಕೈ ಕೆಲಸ ಮಾಡಿರ್ತಾರೆ. ಅದಾದ್ರೇ ಇದಾಗೋದು, ಇಲ್ಲಾಂದ್ರೆ ಆಗೋದಿಲ್ಲ. ಆಮೇಲೆ ನೀವು ಎಂಥದೇ ಪಕ್ವಾನ್ನ ಮಾಡಿ, ಒಳ್ಳೆ ತುಪ್ಪ ಹಾಕಿ ಅಡುಗೆ ಮಾಡಿ, ರುಚಿ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ ಇದಕ್ಕಿದೇ ಸಮಸ್ಯೆ. ಇನ್ನು ಬೇರೆಯವ್ರ ಮನೇಲಿ ಹಾಕೋದೇ ನಿಮ್ಮ ಮನೇಲಿ ಹಾಕ್ತೀರಿ, ಹೋಟ್ಲಲ್ಲಿ ಮಾಡೋದೇ ನಿಮ್ಮ ಮನೇಲಿ ಮಾಡ್ತೀರಿ. ಆದರೆ ನಿಮ್ಮ ಮನೆಗಿರುವಂಥ ಒಂದು ತನ್ನ ನಿಮಗೂ ತಿನ್ಲಿಕ್ಕೆ, ನೀವು ಬೇರೆಯವ್ರು ತಿನ್ನಿಸೋದು ಬೇಡ, ನಿಮಗೇ ತಿನ್ನಕ್ಕೆ ಮನಸ್ಸು ಬರಲ್ವಲ್ಲ. ಇದೆಲ್ಲ ಏನಪ್ಪ ಅಂದರೆ ಇನ್ನೂ ಇವತ್ತಿಗೂ ಜೀವಂತವಾಗಿದೆ ಇವೆಲ್ಲ. ಆದರೆ ಮಾಡೋರು ಕಡಿಮೆ ಇದ್ದಾರೆ. ಎಲ್ಲೋ ಆಗೋ ಬೆರಳೆಣಿಕೆಯಷ್ಟು ಮಾತ್ರ ತಂತ್ರಸಾರಗಳು ಮಾಡೋರು ಇದ್ದಾರೆ. ಆದರೆ ಅವರಿರೋ ತನಕನೂ ಇದು ತಪ್ಪಿದ್ದಲ್ವಲ್ಲಮ್ಮ. ಅದಕ್ಕಾಗಿ ಒಂದೊಂದ್ಸತಿ ಬೇಜಾರಾಗ್ಬಿಡುತ್ತೆ ಗುರುಜಿ. ಹೌದಮ್ಮ, ಕೈ ನೋವಿಗೆ ತುಂಬಾ ನೋವು ಅನುಭವಿಸ್ತಾ ಇದ್ದೀನಿ. ಚಿಂತೆ ಮಾಡಬೇಡಮ್ಮ. ಎಡಗಡೆನಾ ಬಲಗಡೆನಾ? 2 ಕಡೆ ಆಪರೇಷನ್ ಆಗಿದೆ. ಅಯ್ಯೋ ದೇವ್ರೆ. ಆದ್ರೂ ಮತ್ತೆ ತಿರುಗಿ ಆಗ್ತಾ ಇದೆ. ಸ್ವಲ್ಪ ಫುಡ್ಡಲ್ಲಿ ಏನು ಕಂಟ್ರೋಲ್ ಮಾಡ್ಲಿಕ್ಕೆ ಹೇಳಿದ್ದಾರೆ? ಅವರು ಏನಂದ್ರೆ ಮಿಕ್ಕಿದ್ದೆಲ್ಲ ತಿನ್ನಿ ಅಂತ ಹೇಳಿದ್ದಾರೆ. ಇವಾಗ 3 ವರ್ಷ ಆಯ್ತು. ಅದೇ ಇದು ಗೆಣಸು, ಇದು ಹಲಸಿನನ್ನು ಇಂಥ ಪದಾರ್ಥ ತಿನ್ಬೇಡಿ ಅಂತ ಹೇಳಿದ್ದಾರೆ. ಅಷ್ಟೇನೆ ಹೊರತಾಗಿ ಇವಾಗ 3 ವರ್ಷದಿಂದ ಏನೂ ಇರ್ಲಿಲ್ಲ. ಅವಾಗ ಆಪರೇಷನ್ ಮಾಡಿಸ್ಕೊಂಡ್ಮೇಲೆ ಏನೂ ಇರ್ಲಿಲ್ಲ. ಇವಾಗ ಮತ್ತೆ ಹಂಗೆ ಸ್ಟಾರ್ಟ್ ಆಗಿ ನೋಡಮ್ಮ, ಇದೆಲ್ಲ ಒಂದೇ ದಿವಸಕ್ಕೆ ಸ್ಟಾರ್ಟ್ ಆಗುವಂಥದ್ದಲ್ಲ. ನಿಧಾನಕ್ಕೆ ದೇಹದಲ್ಲಿ ರಕ್ತದಲ್ಲಿ ಬೇಡವಾದಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಸೇರಿ ಚಿಕ್ಕದಾಗಿ ಸಣ್ಣದಾಗಿ ಸಾಸಿವೆ ಕಾಳಿಂದ ಶುರುವಾಗಿ ಅದು ಒಂದು ಹೆಬ್ಬೆಟ್ಟಿನಾಗೆಲ್ಲ ದಪ್ಪ ಆಗುತ್ತೆ. ಕೆಲವರಿಗೆ ಕಂಕ್ಳ ಹತ್ರ ಆಗುತ್ತೆ, ಕೆಲವರಿಗೆ ತೊಡೆ ಸುಂದಿಯಲ್ಲಾಗುತ್ತೆ, ಕೆಲವರಿಗೆ ಮೇಲ್ಭಾಗದಲ್ಲಾಗುತ್ತೆ, ಈ ಕೆಲವರಿಗೆ ಗೆಣ್ಣುಗಳ ಹತ್ರ ಆಗುತ್ತೆ, ಮಾಂಸಖಂಡಗಳ ಹತ್ರ ಆಗುತ್ತೆ. ಇನ್ನೂ ಇದಾದರೂ ಬೇಕು. ಇನ್ನೂ ಕೆಲವರಿಗೆ ಬ್ರೆಸ್ಟಲ್ಲಿ ಆಗಿಬಿಡುತ್ತೆ, ಎದೆಯಲ್ಲಿ ಆಗಿಬಿಡುತ್ತೆ. ಅದಾಯಿತು ಅಂದರೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಬೇರೆ ಥರ ಟೆಸ್ಟ್ಗಳು ಬರೀತಾರೆ. ಅದೇನನ್ನ ಬಹುಶಃ ಬೇರೆ ಥರ ಆಗಿದೆಯೋ ಏನೋ, ಅದಿನ್ನೇನೋ ಕ್ಯಾನ್ಸರ್ ತಿರ್ಕೊಳ್ಳುತ್ತೇನೋ, ಆ ಟೆಸ್ಟ್ಗಳು ಇದೆಯಲ್ಲ ಅದು ಇನ್ನೂ ಮಾರಕ, ಅದು ತಡ್ಕೊಳಕ್ಕಾಗಲ್ಲ ನೋವು. ಅದು ನೋವು ಇದೆ, ಒಂಥರ ಮರ್ಯಾದೆನೂ ಒಂಥರ ಹಿಂಸೆ ಅನಿಸ್ಬಿಡುತ್ತೆ. ಅಂಥ ಪರಿಸ್ಥಿತಿಗೂ ಈಡಾಗುವಂಥದ್ದಿದೆ. ಅಂದರೆ ಇದೆಲ್ಲ ಒಂದಷ್ಟು ಬಂದ್ಬಿಡುತ್ತೆ. ಇದು ನೋಡ್ತಾಯಿ, ನೀನೊಬ್ಬಳಿಗೆ ಬರ್ತಕ್ಕಂಥದ್ದಲ್ಲ. ಒಂದು ಮನಸ್ಸಲ್ಲಿ ತೀರ್ಮಾನ ಮಾಡ್ಕೊ. ನಿನ್ನಂತೆ ತುಂಬ ಜನ ಈ ನೋವು ಅನುಭವಿಸ್ತಿರ್ತಾರೆ. ಆದರೆ ನಮ್ಮ ದೇಹದ ಆಹಾರ ಪದ್ಧತಿಗಳಿದೆಯಲ್ಲ, ನಾವೇನು ತಿನ್ನಬೇಕು ಏನು ತಿನ್ನಬಾರ್ದು ಅಂತಕ್ಕಂಥದ್ದನ್ನು ನಾವು ಅದನ್ನು ಸರಿಪಡಿಸ್ಕೋಬೇಕು. ನೀನೊಂದು ಕೆಲಸ ಮಾಡು, ಏನೇ ಆದರೂ ಸಹಿತ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋದು ಅಭ್ಯಾಸ ಮಾಡ್ಕೊ. ಆಮೇಲೆ ಆದಷ್ಟು ನೀರಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಆ ಜೀರಿಗೆ ನೀರು ಕುಡಿತಾ ಬಾ. ಆಮೇಲೆ ಆಹಾರದಲ್ಲಿ ನೀವು ವೆಜ್ಜಾ ನಾನ್ ವೆಜ್ಜಾ? ನಾವು ಲಿಂಗಾಯತರು ವೆಜ್ಜು. ಮತ್ತು ವೆಜ್ ಅಂದಮೇಲೆ ಸ್ವಲ್ಪ ಆದಷ್ಟು ಸೊಪ್ಪು ತರಕಾರಿಗಳು ಜಾಸ್ತಿ ತಗೋ. ಇದನ್ನು ಮಾಡ್ತಾ ಬಾ, ನಿನ್ನ ಆರೋಗ್ಯ ಪರಿಸ್ಥಿತಿ ಖಂಡಿತ ಸರಿ ಹೋಗುತ್ತೆ. ಹೆದರಬೇಡ, ಧೈರ್ಯವಾಗಿರಮ್ಮ. ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಖಂಡಿತ. ಇನ್ನು ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ.
ಇವತ್ತಿನ ದಿವಸ ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಲಾಭದಾಯಕವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸಲ್ಲಿ ನೋವು ಉಂಟು ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ ಸಿಂಹರಾಶಿಯವರಿಗೆ. ಯಾವುದೂ ಸಹಿತ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭ ಸಿಗ್ತಕ್ಕಂಥದ್ದಲ್ಲ. ಪ್ರಾರಂಭಿಕ ಹಂತದಲ್ಲಿ ಎಲ್ಲವೂ ಚೆನ್ನವೇ, ಎಲ್ಲವೂ ಚೆನ್ನಾಗಿರ್ತಕ್ಕಂಥದ್ದೇ, ಚೆನ್ನಾಗಾಗುತ್ತೆ, ಚೆನ್ನಾಗಿ ನಡೆಯುತ್ತೆ, ಪರವಾಗಿಲ್ಲಪ್ಪ ಅನ್ನೋ ಥರದಲ್ಲೇ ಇರುತ್ತೆ. ಆದರೆ ಮಧ್ಯ ಮಧ್ಯ ಕೊಡುವಂಥ ಸಮಸ್ಯೆ ಇದೆಯಲ್ಲ, ಅದು ತಡಿಲಿಕ್ಕೆ ಆಗದಂಥ ರೀತಿಯಲ್ಲಿ ಇರುತ್ತೆ. ಅದರಲ್ಲೂ ಇವತ್ತು ವಯಸ್ಸಾಗಿರ್ತಕ್ಕಂಥ ಹಿರಿಯರು ಸ್ವಲ್ಪ ಬೆನ್ನೋವಿಗೆ ಭಾಳ ಒದ್ದಾಡ್ತಾರೆ ಸಿಂಹರಾಶಿಯವರು. ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಅಧಿಕವಾದಂಥ ಬೆನ್ನು, ಕೆಲವಷ್ಟು ಜನಕ್ಕೆ ಕಣ್ಣುಗಳಿಗೆ ಸಮಸ್ಯೆ ಬರ್ತಕ್ಕಂಥದ್ದು, ಕಣ್ಣು ಕಾಣದಿರಾಗುವಂಥದ್ದು, ಅಂದರೆ ಕಣ್ಣು ಮಂಜಾಗುವಂಥದ್ದು, ಅಥವಾ ಕಣ್ಣಿನ ಹವೆ ಬರ್ತಕ್ಕಂಥದ್ದು, ಕಣ್ಣಿಗೆ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳನ್ನು ಇವತ್ತು ಸಿಂಹರಾಶಿಯವರು ಕಾಣ್ತೀರಿ. ಇದರ ಮಧ್ಯದಲ್ಲಿ ಒಂದಷ್ಟು ನಿಷ್ಠುರಕ್ಕೊಳಗಾಗುವಂಥ ಪರಿಸ್ಥಿತಿಯು ಎದುರಾಗತ್ತೆ. ಅದಕ್ಕಾಗಿ ನೀವು ಮಾಡಬೇಕಾದ್ದು ಒಂದಷ್ಟು ಗೋಧಿ ಮತ್ತು ಬೆಲ್ಲ ಮತ್ತು ಉಪ್ಪು. ಗೋಧಿ, ಬೆಲ್ಲ, ಉಪ್ಪು ಈ 3 ಧಾನ್ಯವನ್ನು, 3 ಪದಾರ್ಥವನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು ಬೆಳಗ್ಗೆ ಒಂದು ಪ್ರಾರ್ಥನೆ ಮಾಡಿ, ಹತ್ತಿರದಲ್ಲಿ ಯಾವುದಾದ್ರೂ ಒಂದು ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿಕೊಂಡು ಶಿವ ಸಾನ್ನಿಧ್ಯದಲ್ಲಿ ಆ ಪದಾರ್ಥಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬಂದರೆ ಸಿಂಹರಾಶಿಯವರು ಒಂದಿಷ್ಟು ಒಳಿತನ ಕಾಣ್ತೀರಿ. ಸಿಂಹರಾಶಿ, ಸಿಂಹ ಲಗ್ನದಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಭಾಳ ಜೋಪಾನ ಬೇಕು. ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಬೇಕು. ಯಾರಾದರೂ ಏನಾದ್ರು ಕೇಳಿದ್ರೆ, ಏನಾದ್ರು ಕೊಡಬೇಕು ಅಂದರೆ, ಅಥವಾ ನೀವು ಕೊಡಬೇಕಾದಂಥವ್ರು ಅಥವಾ ನೀವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಏನೇ ಹಣಕಾಸಿನ ಲೇವಾದೇವಿ ಮಾಡಬೇಕಾದ್ರೂ ನೀವು ಒಬ್ಬರೇ ನಡೆಸ್ತಕ್ಕಂಥದಕ್ಕಿಂತ ಜೊತೆಯಲ್ಲಿ ಯಾರಾದ್ರೂ ಒಬ್ಬರು ನಿಲ್ಲಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಕೆಲವಷ್ಟಕ್ಕೆ ಸಾಕ್ಷಿ ಇರೋದಿಲ್ಲ, ನಾಳೆ ಸಾಕ್ಷಿ ಬೇಕಾಗತ್ತೆ, ನಾಳೆ ಆ ಸಮಸ್ಯೆ ನಿಮ್ಮ ಮುಂದೆ ದೊಡ್ಡದಾದಂಥ ರೀತಿಯಲ್ಲಿ ಬಿಂಬಿಸುತ್ತೆ. ಅದಕ್ಕಾಗಿ ಇವಾಗೇ ಎಚ್ಚರಿಕೆ ಬೇಕಾಗುತ್ತೆ ಸಿಂಹರಾಶಿಯವರು ಜೋಪಾನ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ವ್ಯಾಪಾರ ವ್ಯವಹಾರಗಳನ್ನು ಏನೇ ಮಾಡಬೇಕು ಅಂದ್ಕೊಂಡ್ರೂ ಲಾಭವನ್ನು ಗಳಿಸ್ತೀರಿ. ನೀವು ಧರಿಸುವಂಥ ವಸ್ತ್ರ, ನೀವು ಮಾಡುವಂಥ ಕೆಲಸ, ನಿಮ್ಮ ಉದ್ಯೋಗದ ಪ್ರಗತಿ, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ವಾಹನದ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ತಾ ಇರ್ತೀರಿ. ಒಂದು ವಾಹನವನ್ನು ತೆಗೆದುಕೊಳ್ಬೇಕು ಅಂತಲೋ, ಅಥವಾ ಇರ್ತಕ್ಕಂಥ ವಾಹನವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೋಬೇಕು ಅಂತಲೋ, ಅಥವಾ ಅದರಿಂದ ಒಂದು 4 ಸಂಪಾದನೆ ಮಾಡ್ಕೋಬೇಕು ಅಂತಲೋ, ಅಥವಾ ಇರ್ತಕ್ಕಂಥದ್ರಲ್ಲೇ ಏನಾದರೂ ಒಂದಿಷ್ಟು ಹಣ ಹೂಡಿಕೆ ಮಾಡಿ ಒಂದಿಷ್ಟು ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥ ಚಿಂತನೆಯಿಂದಲೋ ಒಟ್ಟಾರೆ ಕನ್ಯಾ ರಾಶಿಯವರು ವ್ಯವಹಾರಿಕವಾಗೂ ಸಹಿತ ಆಲೋಚನೆ ಮಾಡ್ತಿರ್ತೀರಿ. ಆ ಆಲೋಚನೆಯನ್ನು ಬಹಳ ಕ್ರಮಬದ್ಧವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಮನೆ ದೇವರ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಇವತ್ತು ಸಾಧ್ಯವಾದರೆ ಒಂದಷ್ಟು ಹೆಸರು ಕಾಳು ಮತ್ತು ಹಸಿರು ವಸ್ತ್ರ, ಹೆಸರು ಕಾಳು ಅಥವಾ ಹೆಸರು ಬೇಳೆ ಇಂಥದ್ದನ್ನು ಹಸಿರು ಬಣ್ಣದ ಬಟ್ಟೆಯಲ್ಲಿ ಗಂಟು ಕಟ್ಟಿ ಮನೆ ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ವಿಷ್ಣು ಆಲಯಕ್ಕೆ ತೆಗೆದುಕೊಂಡು ಕೊಡೋದ್ರಿಂದ ಇವತ್ತು ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಘಸ್ನಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಾಧ್ಯವಾದಷ್ಟು ಕನ್ಯಾ ರಾಶಿಯವರು ಪ್ರತಿನಿತ್ಯ ಮಾಘಸ್ನಾನವನ್ನು ಮಾಡಿ ಹೆಚ್ಚಿನ ಪುಣ್ಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದ್ದು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ತಾವು ಏನು ಅಂದುಕೊಂಡಿದ್ದರೂ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿರುವಂಥದ್ದು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಗುರು ಹಿರಿಯರೊಂದಿಗೆ ನೀವು ನಮ್ರತೆಯಿಂದ ನಡ್ಕೊಳ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಇವತ್ತು ಸಾಕಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ಈ ಶುಭ ದಿನ. ಏನೇ ಕೆಲಸ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ಳೋದು ಜಾಸ್ತಿ ಆಗುತ್ತೆ. ತುಲಾರಾಶಿಯವರು ಆದಷ್ಟು ಹಸನ್ಮುಖಿತನ, ನಗುಮುಖದಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ನಿಮ್ಮ ವ್ಯವಹಾರದಲ್ಲಿ ಒಂದು ಹೆಜ್ಜೆ ನೀವು ಮುಂದೆ ಹಾಕಿ ಪ್ರಗತಿಯನ್ನು ಕಾಣಬೇಕಾದ್ರೆ ಇವತ್ತು ಹಸಿರು ಪ್ರದೇಶದಲ್ಲಿ, ಅಂದರೆ ಹೆಚ್ಚು ಹುಲ್ಲು ಮತ್ತು ಹಸಿರು ಇರ್ತಕ್ಕಂಥ ಸಾನ್ನಿಧ್ಯ, ಹಸಿರು ಎಲೆಗಳಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಒಂದು 5 ರಿಂದ 10 ನಿಮಿಷ ಆದರೂ ಅಲ್ಲಿ ನಿಂತು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಅಲ್ಲಿ ವನದುರ್ಗೆಯನ್ನು ಆರಾಧನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ದಾದರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರ ಮತ್ತು ವ್ಯವಹಾರಗಳು, ಕೆಲಸ ಕಾರ್ಯಗಳು, ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಸ್ಥಾನಮಾನ, ಮತ್ತಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ. ಭಗವಂತ ಕೊಟ್ಟರೆ ಎಲ್ಲವೂ ಹೀಗೆ ಕೊಡೋದು. ಆದರೆ ಅವನು ಕೊಡುವವರೆಗೂ ನಾವು ಕಾಯಬೇಕು, ಎಚ್ಚರಿಕೆಯ ನಡೆ ಇರಬೇಕು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡ್ಕೋಬೇಕು. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೋಬೇಕು. ಇದಕ್ಕಾಗಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಬೇಕು. ಸಾಧ್ಯವಾದರೆ ಇವತ್ತಿನ ದಿವಸ ಸ್ವಲ್ಪ ದಾನ ಧರ್ಮಗಳನ್ನು ಮಾಡ್ತಾ ಪುಣ್ಯದ ಫಲವಾಗಿ ಪುಣ್ಯದ ಒಂದಷ್ಟು ಕಾಯಕಗಳನ್ನು ಮಾಡಿದ್ರೆ ಹೆಚ್ಚು ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಶಿವಮೊಗ್ಗದಿಂದ.
ಶಿವಮೊಗ್ಗದಿಂದ. ಅಮ್ಮ ತಮ್ಮ ಹೆಸರು ತಿಳ್ಕೊಬೋದಾ? ರೂಪ ಅಂತ ಹೇಳಿ. ರೂಪಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ರಮ್ಮ, ಮಾತಾಡಿ ತಾಯಿ. ಹಲೋ ಗುರುಗಳು. ಹಲೋ ನಮಸ್ತೆ ನಮಸ್ತೆ ಅಮ್ಮ, ಹೇಳ್ತಾಯಿ. ಗುರುಜಿ, ಈಗ 16 ವರ್ಷದಿಂದ ತುಂಬಾ ಕಷ್ಟದಲ್ಲಿದ್ದೀವಿ. ಏನು ಸಮಸ್ಯೆ ಅಮ್ಮ? ಗುರುಜಿ, ಈ ತರ ಜಾತಿ ತೊಂದರೆಯಿಂದ ಮದುವೆ ಆಗಿ ಅವ್ರು ಒಳಗೊಂಡಿದ್ದೀವಿ ಗುರುಜಿ ನಾವು. ಅಂದರೆ ನೀವು ಬೇರೆ ಜಾತಿ ಮದುವೆ ಆಗಿದ್ದೀವಿ ಅಂತನಾ? ಹೌದು ಗುರುಜಿ. ಹಾಂ ಹಾಂ. ಈಗ ಬೇರೆ ಜಾತಿ ಮದುವೆ ಆಗಿ ಈಗ ನಿಮ್ಮ ಫ್ಯಾಮಿಲಿ ಸೇರಿಸ್ತಾ ಇಲ್ವಾ ಅಥವಾ ಅವ್ರ ಫ್ಯಾಮಿಲಿ ಸೇರಿಸ್ತಾ ಇಲ್ವಾ? ಯಾರ ಫ್ಯಾಮಿಲಿ ಸೇರಿಸ್ತಾರೆ ಅನ್ನೋಕ್ಕಿಂತ ನಾವು ಅವ್ರಿಗೆ ಒಡನಾಟನೇ ಇಟ್ಟಿಲ್ಲ ಗುರುಜಿ ನಾವು. ಅಂದರೆ ನಿಮ್ಮದೇ ಪ್ರತ್ಯೇಕವಾದ ಬದುಕು ನೋಡ್ತಾ ಇದ್ದೀರಿ? ಹಾಂ ಗುರುಜಿ. ಇದರಲ್ಲಿ ನಿಮಗೆ ಸುಖ ಕಾಣಿಸ್ತಾ ಇದೆಯಮ್ಮ? ಕಾಣಿಸ್ತಾ ಇದೆ ಗುರುಜಿ. ಏನೋ ಆ ಕಡೆಯಿಂದ ನನಗೆ ಅನುಕೂಲ ಇರಲ್ಲ ಅಂತ ತೊಂದರೆ ಆಗುತ್ತೆ ಗುರುಜಿ. ಅದನ್ನೇ ಅಮ್ಮ ಹೇಳೋದು. ಇವತ್ತಿನ ದಿವಸ ಆ ಒಂದು ಕ್ಷಣ ದುಡುಕಿ ತೀರ್ಮಾನ ತೊಗೊಂಡದ್ದು ಇವತ್ತಿನ ದಿವಸ ಎರಡೂ ಕಡೆ ಕಣ್ಣೀರು ಹಾಕೋ ಪರಿಸ್ಥಿತಿ ಎದುರಾಯ್ತಲ್ಲ. ಹೌದು ಗುರುಜಿ. ಹಿಂದಿನ ಪದ್ಧತಿ, ಹಿಂದಿನ ಹಿರಿಯರು ಇದು ಯಾವುದೂ ಸಹಿತ ಅರ್ಥವಿಲ್ಲದಂಥ ರೀತಿ ಮಾಡಿಟ್ಟಿಲ್ಲಮ್ಮ. ಒಂದು ಕುಟುಂಬ ಅಂದರೆ ಆ ಕುಟುಂಬದಲ್ಲಿ ನಿರ್ವಹಣೆ ಭಾಳ ಮುಖ್ಯವಾಗಿರುತ್ತೆ. ಮತ್ತು ಆ ಕುಟುಂಬದ ಹಿರಿಯರು ನಿಮ್ಮ ಮೇಲೆ ಅಪಾರವಾದಂಥ ಒಂದು ಮನಸ್ಸನ್ನು ಇಟ್ಕೊಂಡಿರ್ತಾರೆ. ಈಗ ನಿಮ್ಮ ತಂದೆ ತಾಯಿನೇ ಆಗಲಿ, ನೀವು ನೋಡಿ, ನಾನೊಂದು ಮಾತು ಹೇಳ್ತೇನೆ. ಈಗ ನೀವು ಪ್ರೀತಿಸಿ ಮದುವೆ ಆದ್ರಿ, ನಾನು ತಪ್ಪು ಅಂತ ಹೇಳಲ್ಲ. ಆದರೆ ಪ್ರೀತಿಸಿ ಮದುವೆ ಆದ್ರಿ, ಆ ಪ್ರೀತಿನ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದನ್ನು ಚಿಂತನೆ ಮಾಡಬೇಕಿತ್ತು. ತಾವು ಅದನ್ನು ನೋಡಲಿಲ್ಲ, ದುಡುಕ್ಬಿಟ್ರಿ. ಅಂದರೆ ಆ ಕ್ಷಣ ಹಾಗೇನೆ ಬಿಸಿ ರಕ್ತ. ಯಾರೂ ಮಾಡಿದ್ರೆ ತಪ್ಪಲ್ಲ, ನೀವು ಮಾಡಿದ್ದೀರಿ, ತಪ್ಪು ಮಾಡಿದ್ರು ಅಂತ ತಿದ್ದುಕೊಂಡು ಸರಿಪಡಿಸ್ಕೋಬೇಕಿತ್ತು. ಆದರೂ ನೀವು ಮಾಡಿದ್ದೇನು, ಅದನ್ನು ಮುಂದುವರಿಸ್ಕೊಂಡು ಹೊರಟೋದ್ರಿ. ನಿಮ್ಮ ಮೇಲೆ ಅಪಾರವಾದಂಥ ವಿಶ್ವಾಸ ಇಟ್ಕೊಂಡಂಥ ನಿಮ್ಮ ತಂದೆ ತಾಯಿ, ನಮ್ಮ ಕುಲದಲ್ಲಿ, ನಮ್ಮ ಮತದಲ್ಲಿ ಎಲ್ಲರಿಗೂ ನಮ್ಮ ಪ್ರತಿಯೊಬ್ಬ, ಇವತ್ತು ನಾವೆಲ್ಲ ಭಾರತೀಯರು, ಜಾತಿ ಮತ ಇಲ್ಲ ಅಂತ ನಾನು ಹೇಳ್ಬೋದು, ವೇದಿಕೆ ಮೇಲೆ ಕೂತ್ಕೊಂಡು ಹೇಳುವಾಗ ಎಲ್ಲವೂ ಹೇಳೋದಕ್ಕೆ ಸರಿ. ಆದರೆ ಅದು ಪ್ರಾಕ್ಟಿಕಲ್ ಆಗಿ ನನ್ನ ವಾಸ್ತುಗೆ ಬಂದುಬಿಟ್ರೆ ಅಥವಾ ನಿನ್ನ ಮನೇಲಿ ನಿಂತ್ಕೊಂಡ್ಬಿಟ್ರೆ ಅದು ಮುಂದಾಗುವಂಥ ಪ್ರಕ್ರಿಯೆಗಳ ಬಗ್ಗೆ ಚಿಂತನೆ ಮಾಡಿ. ಅದು ದೊಡ್ಡ ಮಾರಕ ಅನಿಸುತ್ತೆ, ಸಮಸ್ಯೆ ಅನಿಸುತ್ತೆ. ಯಾಕೆಂದರೆ ಇವತ್ತು ನಿಮ್ಮ ಹಂತಕ್ಕೆ ಪರವಾಗಿಲ್ಲ, ನಾಳೆ ನಿಮ್ಮ ಹುಟ್ಟೋ ಮಕ್ಕಳು, ಆ ಮಕ್ಕಳ ಪರಿಸ್ಥಿತಿ ಏನಮ್ಮ? ಆ ಮಕ್ಕಳಿಗೆ ಯಾವ ಮತವನ್ನು ತೋರಿಸ್ತೀರಿ? ಆ ಮಕ್ಕಳಿಗೆ ನಾಳೆ ದಿವಸ ಬೇಕು ಬೇಡ, ಅಜ್ಜಿ ತಾತ ಅಥವಾ ಕುಟುಂಬದಲ್ಲಿರ್ತಕ್ಕಂಥವ್ರ ಸಂಬಂಧ, ಇದೆಲ್ಲ ಯೋಚನೆ ಮಾಡಿ. ಇದು ಕೇಳೋದು ಅದನ್ನೇಮ್ಮ ನನ್ನ ಕೇಳೋದಲ್ಲ, ಹೊರಗಡೆ ಸಮಾಜ ನಡೀತಾ ಇರೋದು. ನಾವು ಸಮಾಜದಲ್ಲಿದ್ದೀವಮ್ಮ. ತಾಯಿ ಬೇರೊಂದೇ, ಆದರೆ ಇರ್ತಕ್ಕಂಥ ಕೊಂಬೆ ರೆಂಬೆಗಳು ಬೇರೆ, ಅದರಲ್ಲಿ ಬರುವಂಥ ಹೂವುಗಳು ಬೇರೆ, ಅದರಲ್ಲಿರ್ತಕ್ಕಂಥ ಹಣ್ಣುಗಳು ಬೇರೆ. ಒಂದು ವೃಕ್ಷದಲ್ಲಿ ಬಿಡ್ತಕ್ಕಂಥ ಎಲ್ಲ ಹಣ್ಣು ಆ ವೃಕ್ಷಕ್ಕೆ ಸಂಬಂಧಪಟ್ಟಾಗ ಒಂದೇ ರುಚಿ ಇರುತ್ತಾ? ಒಂದೊಂದು ವಿಭಿನ್ನ. ಹಾಗಿದ್ಮೇಲೆ ಮನಸ್ಸು ಹಾಗೇ ಇರುತ್ತಲ್ಲಮ್ಮ. ಹಾಗಾಗಿ ಎರಡೂ ಕಡೆ ಕುಟುಂಬ, ಎರಡೂ ಕಡೆ ಅಪಾರವಾದ ವಿಶ್ವಾಸ ಇಟ್ಕೊಳ್ತಾರೆ, ಅಪಾರವಾದ ನಂಬಿಕೆ ಇಟ್ಕೊಳ್ತಾರೆ. ಆ ನಂಬಿಕೆಗೆ ದ್ರೋಹ ಬಗ್ದಂಗೆ ಆಗಲಿಲ್ವಾ? ಈಗ ನಿಮ್ಮ ತಂದೆ ತಾಯಿ ಎಲ್ಲನ ಹೇಳಿದ್ರೆ ತಲೆ ಎತ್ಕೊಂಡು ನೋಡಲಿಕ್ಕಾಗತ್ತಾ? ಅವ್ರ ಮನಸ್ಸಲ್ಲಿರುತ್ತೆ ನೋವು. ಹಾಗೆ ನಿಮ್ಮ ಪತಿದೇವರು, ಅವ್ರ ತಂದೆ ತಾಯಿ, ನನ್ನ ಮಗ ಇಂಥ ತಪ್ಪು ಮಾಡ್ಕೊಂಡ, ಅವ್ರ ಮನಸ್ಸಲ್ಲಿ ನೋವು ಇರುತ್ತೋ ಇಲ್ವೋ? ಇದೆಲ್ಲ ಬಹಳ ದೊಡ್ಡ ಸಮಸ್ಯೆ ಅಮ್ಮ. ಇದನ್ನು ನೀನೇ ಅಂತಲ್ಲ, ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾದ ವಿಚಾರ ಇದು. ಯಾತಕ್ಕಾಗಿ ಕುಲ ಮತ ಅಂತ ಹೇಳ್ತಾರೆ ಅಂದರೆ, ನಾವೆಲ್ಲರೂ ಒಂದೇ ಆಗಿ ಇಲ್ಲಿ ಜಾತಿ ಮತ ಇಲ್ದಿದ್ರೂ ಸಹಿತ ಭಗವಂತ ಒಂದಿಷ್ಟು ಬರೆದಿಟ್ಟಿದ್ದಾನೆ. ಆ ಬರೆದಿಟ್ಟಿರ್ತಕ್ಕಂಥ ರೀತಿ ಹೇಗಿರುತ್ತೆ ಅಂದರೆ, ಅದಕ್ಕೆ ಸಂಬಂಧಪಡ್ತಕ್ಕ, ಈಗ ಒಬ್ಬೊಬ್ಬರು ಅನ್ನೋದು ವೃತ್ತಿ ಧರ್ಮ ಅಂತ ಬರೆದಿದ್ದಾರೆ. ಆ ವೃತ್ತಿ ಧರ್ಮಗಳಲ್ಲಿರ್ತಕ್ಕಂಥ ಅವ್ರು ಮಾಡಿದ್ರೆ ಚೆನ್ನ. ಈಗ ಒಬ್ಬ ಚೌರಿಕರು ಅವ್ರು ಮಾಡುವಂಥ ಕಾಯಕ ಅದು ಲೋಪ ಅಲ್ಲ, ತಪ್ಪಲ್ಲ, ಅದನ್ನು ಮಾಡೋದ್ರಿಂದ ಅವ್ರ ಗೌರವ ಅದು. ಹಾಗೆ ಒಬ್ಬ ಬಟ್ಟೆ ಹೊಲಿತಕ್ಕಂಥವ್ರು ದರ್ಜಿಗಳು, ಅವ್ರ ಬಟ್ಟೆನ ಅವ್ರು ಹೊಲಿಲೇಬೇಕು, ಅವರು ಅದೇ ಕೆಲಸ. ಹಾಗೆ ಒಬ್ಬ ಅಗಸರು ಅವ್ರ ಕಾಯಕವನ್ನು ಅವ್ರು ಮಾಡೋದು ಅವ್ರ ಗೌರವ ಅದು ತಪ್ಪಲ್ಲ. ಅದನ್ನು ನಾನು ಮಾಡ್ತೀನಿ ಅಂತಲೋ ಅಥವಾ ಇನ್ನೊಬ್ರು ಇನ್ನೊಂದು ಮಾಡ್ತೀವಿ ಅಂತಲೋ ಹೊಟ್ಟೆಪಾಡಿಗಾಗಿ ಮಾಡ್ಬೋದೇ ವಿನಃ ಅದು ಕುಲಕ್ಕೆ ಅಂತ ಬರೋದಿಲ್ಲಲ್ಲಮ್ಮ. ಅದಕ್ಕೆ ಅಂತ ಕುಲದಲ್ಲಿ ಗುರುಗಳಿದ್ದಾರೆ, ಕುಲವನ್ನು ನಡೆಸುವಂಥವ್ರಿದ್ದಾರೆ, ವಂಶ ಇದೆ, ವಂಶದ ಪಾರಂಪರೆ ಇದೆ. ನಿಮ್ಮ ಹಿಂದಿನ 7 ತಲೆಮಾರಿನಿಂದ ಅವ್ರ ತಲೆ ಆಲೋಚನೆ ಮಾಡಿರ್ತಾರೆ. ಅದಕ್ಕಾಗಿ ಇವೆಲ್ಲವೂ ಬರುತ್ತೆ. ಇವತ್ತು ನೀನಾಡಿದಂಥ ಮಾತು, ನಿನ್ನ ಒಳಗಡೆ ಇರುವಂಥ ನೋವು ಇವತ್ತು ಎಷ್ಟೋ ಜನಕ್ಕೆ ದಾರಿದೀಪ ಆಗಿರಬೇಕು. ಅವ್ರು ಅರ್ಥ ಮಾಡ್ಕೋಬೇಕಾಗತ್ತೆ, ಜೀವನದಲ್ಲಿ ಹಾಕೋ ಹೆಜ್ಜೆನ ಯೋಚನೆ ಮಾಡಬೇಕಾಗತ್ತೆ. ಇದಿಲ್ಲ ಅಂದರೆ ನಾಳೆ ಸಮಸ್ಯೆನೇಮ್ಮ. ಆದರೂ ಎಚ್ಚರಿಕೆ ನಡೆಯಿರಲಿ. ನಿಮ್ಮಿಬ್ಬರ ಮಧ್ಯೆ ಯಾವುದೇ ಕಾರಣಕ್ಕೂ ಬಿರುಕು ಬರದಿರಲಿ. ಆದಷ್ಟು ಆಗಿರ್ತಕ್ಕಂಥದ್ದನ್ನು ಹೇಗೆ ಸರಿಪಡಿಸ್ಕೋಬೇಕು, ಹೇಗೆ ಒಂದಾಗಬೇಕು ಅಂತಕ್ಕಂಥದ್ದು ಚಿಂತನೆ ಮಾಡುವಂಥದ್ದಾಗಲಿ, ಒಳ್ಳೆಯದಾಗಲಿ. ಮತ್ತು ಮಧುಮೇಹ ನಿವಾರಣೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ, ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಚೆನ್ನಾಗಿದ್ದಾಗ
ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತಂದ್ಕೊಂಬಿಟ್ರೆ ಯಾವ ಕೆಲಸವೂ ಸಹಿತ ಸಾಧನೆ ಆಗೋದಿಲ್ಲ. ಹಾಗೆ ಇವತ್ತಿನ ದಿವಸ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬೇಕು, ಮನೆ ದೇವರ ಪ್ರಾರ್ಥನೆ ಬೇಕು, ಗುರು ಹಿರಿಯರ ಆಶೀರ್ವಾದ ಬೇಕು, ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಪ್ರವರ್ಧಮಾನಕ್ಕೆ ಬರುವಂಥದ್ದು ಇರಬೇಕು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ. ಸಾಧ್ಯವಾದರೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಧನುರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಮನಸ್ಸು ಪ್ರಶಾಂತತೆ ಇದೆ, ಗುರುವಿನ ಅನುಗ್ರಹ ಇದೆ, ಮಾಡುವ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂಥ ಲಾಭ ಇದೆ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ. ಜೊತೆಗೆ ನಿಮ್ಮ ಜನ್ಮದಾತರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಹಿಡಿಯಷ್ಟು ಅನ್ನವನ್ನು ಅಥವಾ ಧಾನ್ಯವನ್ನು ಅಥವಾ ಏನಾರು ಹಣ್ಣು ಹಂಪಲುಗಳನ್ನು ಏನಾರು ಒಂದಿಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಇಟ್ಟು ನಂತರ ಒಂದು ಒಳ್ಳೆಯ ಮನಸ್ಸಿನಿಂದ ನೀವು ಆಹಾರವನ್ನು ಸ್ವೀಕರಿಸಿ ಆರೋಗ್ಯಕರವಾದ ಬೆಳವಣಿಗೆಯನ್ನು ಕಾಣ್ತೀರಿ. ಜೊತೆಗೆ ಇವತ್ತು ಸಂಧ್ಯಾಕಾಲ 6ರಿಂದ 7:20 6ರಿಂದ 7:20 ಈ ಸಮಯದಲ್ಲಿ ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಭಾಳ ಜೋಪಾನ. ಯಾವ ವ್ಯವಹಾರಗಳನ್ನು ಮಾಡಬೇಡಿ, ಕಾಗದ ಪತ್ರ ಸಹಿ ಹಾಕಬೇಡಿ, ಮತ್ತು ಎಲ್ಲೇ ಹೋಗಬೇಕಾದ್ರೂ ಒಂದಿಷ್ಟು ಆಲೋಚನೆ ಮಾಡಿ ಹೊರಡಿ. ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ತಾಳ್ಮೆ ಸಮಾಧಾನ ಇರಲಿ. ಸ್ವಲ್ಪ ಯಾಮಾರಿದ್ರೂ ಅದು ಸಮಸ್ಯೆ ಅಂತಕ್ಕಂಥದ್ದು ಬೆಟ್ಟದಷ್ಟು ಆಗಿಬಿಡುತ್ತೆ. ಎಚ್ಚರಿಕೆಯಿಂದ ಇರಲಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೋದು. ಇವತ್ತು ತಾಯಿ ಶಂಕರಿಯನ್ನು ಅಥವಾ ದುರ್ಗಾ ಪರಮೇಶ್ವರಿಯನ್ನು ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮಕರ ರಾಶಿಯವರು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಹೊಸ ಹೊಸ ಉದ್ಯೋಗಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದಂಥ ಪರಿಸ್ಥಿತಿಗೆ ಎದುರಾಗುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಅದೃಷ್ಟದ ಮನೆ ಬಾಗಿಲು ತೆಗೆದ ಹಾಗೆ, ದೇವಿಯ ಉಪಾಸನೆಯಿಂದ ಮತ್ತಷ್ಟು ದಾರಿದೀಪವನ್ನು ಸಿದ್ಧಿಪಡಿಸ್ಕೊಂಡ ಹಾಗೆ ಆಗಿರುತ್ತೆ. ಹಾಗಾಗಿ ಇವತ್ತು ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ, ಹಸಿದ ವ್ಯಕ್ತಿಗಳಿಗೆ ಅನ್ನವನ್ನು ಉಣಬಡಿಸೋದ್ರಿಂದ, ಸಾಧ್ಯವಾದಷ್ಟು ಧರ್ಮ ಕಾರ್ಯಗಳಲ್ಲಿ ನಡೆಯೋದ್ರಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲೇ ಅಡ್ಡಿ ಆತಂಕ ಎಂಬತಕ್ಕಂಥದ್ದಿದೆ. ಏನೇ ಬಂದರೂ ಆರೋಗ್ಯ, ವ್ಯವಹಾರ, ಆರ್ಥಿಕ ಪರಿಸ್ಥಿತಿ ಎಲ್ಲದರ ಕಡೆ ಗಮನ ಕೊಡಬೇಕಾದ್ದು. ಯಾಕೆಂದರೆ ಪ್ರಸ್ತುತ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದಲ್ಲದ್ರಿಂದ ಬೇಡವಾದ ವಿಚಾರಗಳು ಸಾಕಷ್ಟು ಇರುತ್ತೆ, ಮನಸ್ಸಿಗೆ ನೊಂದುಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ, ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲಂಥ ರೀತಿಯಲ್ಲಾಗುತ್ತೆ, ವ್ಯಾಪಾರ ವ್ಯವಹಾರದಲ್ಲಿ ಅಡ್ಡಿ ಆತಂಕ ಇರುತ್ತೆ, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿರ್ತೀರಿ. ಹೀಗೆ ಒಂದಲ್ಲ ಒಂಥರ ಸಮಸ್ಯೆ ಸೆರೆಮಾಲಿ ನಿಮ್ಮನ್ನು ಬಾಧಿಸೋದ್ರಿಂದ ತುಂಬ ಜೋಪಾನ ಇರುತ್ತೆ. ಎಚ್ಚರಿಕೆಯಾಗಿರಬೇಕು, ಜೋಪಾನವಾಗಿರಬೇಕು. ಹಾಗೆ ಕುಲದೇವರ ಅನುಗ್ರಹವನ್ನು ಪಡೆಯುವಂಥ ನಿಟ್ಟಿನಲ್ಲಿರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ಪರವಾಗಿಲ್ಲ, ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವೃತ್ತಿಯಲ್ಲಿ ಅಭಿವೃದ್ಧಿ ಪರವಾಗಿಲ್ಲ. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಮನಸ್ಸಲ್ಲಿ ಆಳ್ವಾಗಿ ತಂದುಕೊಂಡು ನೋವು ಪಡುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಆದರೆ ಎಚ್ಚರಿಕೆಯ ನಡೆ ಇದ್ದರೆ ಮಾತ್ರ ಯಾವುದೂ ತೊಂದರೆ ಆಗ್ತಕ್ಕಂಥದ್ದಲ್ಲ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂತಹ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಶ್ರಮಿಸೋದು ಸಹಿತ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ನಿಮ್ಮ ವ್ಯವಹಾರಗಳಲ್ಲಿ, ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಿಷ್ಟು ಬದಲಾವಣೆ ಇದೆ. ವಾರದ ಮೊದಲನೇ ದಿವಸ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನು ಅಥವಾ ಒಂದು ಪುಣ್ಯಕ್ಷೇತ್ರವನ್ನು, ಒಂದು ದೇವತಾರಾಧನೆಯನ್ನು ಅಥವಾ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಜನ್ಮದಾತರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರ ಮುಂದೆ ನಡೆದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹಾ, ನಾನಂತೂ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ, ನಾವು ತಿಪ್ಟೂರು ತಾಲೂಕಿಂದ ಕಾಲ್ ಮಾಡ್ತಿದೀವಿ. ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ನಮ್ಮ ಹೆಸರು ವಿನೋದ ಅಂತ. ವಿನೋದ ಅಂತ ಹೇಳಿ. ಗುರುಜೋ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ತುಂಬಾ ದಿವಸದಿಂದ ಕಾಲ್ ಮಾಡ್ತಿದ್ದು ಗುರುಜಿ, ಇವತ್ತು ಸಿಕ್ಕಿದೆ. ಆಗ್ಲಿಮ್ಮ, ಚೆನ್ನಾಗಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ, ಹೇಳಿ ತಾಯಿ. ಗುರುಜಿ, ನಾವು ಯಾಕ ನನ್ ಮದ್ವೆ ಆಗಿ ಆಯ್ತು ಗುರುಜಿ, ತುಂಬಾ ಪ್ರಾಬ್ಲಮ್ಗಳು. ಕಾಲು ತುಂಬಾ ಊದ್ಕೊಂಡ್ಬಿಟ್ಟಿದೆ ಗುರುಜಿ, ಸುಮಾರು ಒಂದು 10 ವರ್ಷ ಆಯ್ತು ಅದು ಊದ್ಕೊಂಡು. ಅದು ಏನ್ ಮಾಡಿದ್ರು ಹುಷಾರ್ ಆಗ್ತಾ ಇಲ್ಲ ಗುರುಜಿ. ಕಾಲು ಊದ್ಕೊಳ್ಳುತ್ತೆ ಅಂದ್ರೆ ಏನಾದ್ರು BP ಇದೆಯಾ ಅಥವಾ ಬೇರೆ ಏನಾದ್ರು ಸಮಸ್ಯೆ ಇದೆಯಾ? ಏನಾದ್ರು ದಾಟಿದ್ದೀರಾ? ಆರೋಗ್ಯ ಸಮಸ್ಯೆ ಏನು ಇಲ್ಲ ಅಂತಾರೆ. ಎಲ್ಲಿ ತೋರಿಸಿದ್ರು ಸುಮಾರು 4-5 ಹಾಸ್ಪಿಟಲ್ ಓಡಾಡಿದೀವಿ.
ಎಲ್ಲೂ ಹುಷಾರಾಗ್ತಿಲ್ಲ ಗುರುಜಿ. ಬೆಂಗಳೂರಿಗೆ ಬಂದಿದ್ವಿ ರೀಸೆಂಟ್ ಆಗಿ, ರಾಮಯ್ಯ ಹಾಸ್ಪಿಟಲ್ಗೆಲ್ಲ ತೋರಿಸಿದ್ವಿ. ಅಲ್ಲಿ ನಾರ್ಮಲ್ ತೋರಿಸುತ್ತೆ ರಿಪೋರ್ಟ್ ಎಲ್ಲ. ಹಾಗಾದರೆ ಒಂದು ಕೆಲಸ ಮಾಡು, ಒಂದ್ಸತಿ ದಾಟ್ ತೆಗೆಸ್ಕೊಳ್ಳೋದು ನೋಡು. ಏನ್ ಗುರುಜಿ? ಒಂದ್ಸತಿ ದಾಟ್ ತೆಗ್ಸಮ್ಮ. ದಾಟ್ ತೆಗ್ಸ್ಬೇಕಾ? ಎಲ್ಲಾದರೂ ದಾಟಿದ್ರೆ, ಯಾರಾದರೂ ಏನಾದ್ರು ಮಾಡಿ ಹಾಕಿದ್ರೆ, ಅಥವಾ ಯಾರಾದರೂ ವಿಷದ ಮುಳ್ಳು ತುಳಿದಿದ್ರೆ, ಹೌದು ಗುರುಜಿ. ಅಂತ ಸಮಯದಲ್ಲಿ ಇಂಥದ್ದಾಗತ್ತೆ. ಇದು ಎಲ್ಲ ಗೋಚರಿಸೋದಿಲ್ಲ. ಮಾಡಿದ್ವಿ ಗುರುಜಿ, ದೇವಸ್ಥಾನಗಳಿಗೆಲ್ಲ ಹೋಗಿ ಕೇಳಿದ್ವಿ. ಅದು ಏನು ಕೆಟ್ಟ ದೃಷ್ಟಿ ತಗಲಿದೆ ಅಂತ ಹೇಳುತ್ತೆ ದೇವಸ್ಥಾನದಲ್ಲಿ. ನಾನೊಂದು ಮಾತು ಹೇಳ್ತೇನೆ ಕೇಳು. ಈಗ ನಾನು ಹೇಳೋದನ್ನು ಗಮನ ಇಟ್ಟು ಕೇಳಿಸ್ಕೊ. ಸಾಧ್ಯವಾದರೆ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊ. ಇಂತಹ ಸಮಸ್ಯೆ ಆದಂಥ ಪ್ರತಿಯೊಬ್ಬರಿಗೂ ಸಹಿತ ಒಂದು ಚಿಕ್ಕದ ಪರಿಹಾರ ಹೇಳ್ತಾ ಇದ್ದೀನಿ. ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಒಂದು ಹತ್ತಿರದಲ್ಲಿ ಬಾಳೆ ಮರ ಇದ್ದರೆ ಬಾಳೆ ದಿಂಡು ತರಿಸ್ಕೊ. ಗುರುಜಿ ಹೇಳಿ. ರೆಕಾರ್ಡ್ ಮಾಡ್ಕೊಂಡು ನಾನು ಹೇಳೋದನ್ನು ಪುನಃ ಬೇಕು ಅಂದರೆ ತಿರುಗಿ 12:30 1 ಗಂಟೆ ಮೇಲೆ ನಮ್ಮ ಶೋ ತಿರುಗಿ ನೀನು ನೋಡ್ಬೋದು. ಆದರೂ ಹೇಳೋದನ್ನು ಗಮನ ಇಟ್ಟು ಕೇಳ್ಕೊ. ಬಾಳೆ ದಿಂಡು ಜೊತೆಗೆ 4 ಮಣ್ಣಿನ ಕುಡಿಕೆ, 4 ಮಣ್ಣಿನ ಕುಡಿಕೆ ಚಿಕ್ಕ ಚಿಕ್ಕದು. ಒಂದರಲ್ಲಿ ಕಪ್ಪು ನೀರು ಅಂದರೆ ಇಜ್ಜಿಲನ್ನ ಪುಡಿ ಮಾಡಿ ನೀರಿಗೆ ಹಾಕಬೇಕು. ಇನ್ನೊಂದರಲ್ಲಿ ಕೆಂಪು ನೀರು, ಕುಂಕುಮವನ್ನು ಮಿಶ್ರಣ ಮಾಡಬೇಕು. ಇನ್ನೊಂದು ಹಳದಿ ನೀರಿನ ಮಿಶ್ರಣ ಮಾಡಬೇಕು. ಇನ್ನೊಂದು ಸುಣ್ಣದ ನೀರು, ಒಂದು ಸ್ವಲ್ಪ ಸುಣ್ಣ ಹಾಕಬೇಕು. ಈ 4 ಮಣ್ಣಿನ ಕುಡಿಕೆಗೆ 4 ಹಾಕಬೇಕು. ಮಧ್ಯದಲ್ಲಿ ಬಾಳೆ ದಿಂಡಿಡಬೇಕು. ಬಾಳೆ ದಿಂಡು ಮೇಲುಗಡೆ ಅರಿಶಿಣದ ಬಣ್ಣದ ದಾರವನ್ನು 3 ಕಡೆ ಕಟ್ಟಬೇಕು. ಒಂದು ಬಾಳೆ ದಿಂಡಿಗೆ 3 ಕಡೆ ಅರಿಶಿಣದ ದಾರವನ್ನು ಕಟ್ಟಬೇಕು. ಮಧ್ಯದಲ್ಲಿ ಒಂದು ಏಲಕ್ಕಿ ಇಡಬೇಕು. ಎಡಭಾಗದಲ್ಲಿ ಒಂದು ಜಾಲಿ ಮುಳ್ಳು ಚುಚ್ಚಬೇಕು. ಬಾಳೆ ದಿಂಡಿಗೆ ಜಾಲಿ ಮುಳ್ಳು ಚುಚ್ಚಬೇಕು ಎಡಗಡೆಗೆ. ಬಲಭಾಗದಲ್ಲಿ ಒಂದು ತಾಮ್ರದ ಮಳೆಯನ್ನು ಚುಚ್ಚಬೇಕು. ಆ ದಿನ ಈ ತಂತ್ರಸಾರ ಮಾಡುವಾಗ ನೀನು ಡೇಟ್ ಆಗಿರಬಾರ್ದು. ನಿನ್ನ ಕಾಲಿನ ಹೆಬ್ಬೆರಳಿಗೆ ದಾರವನ್ನು ಸುತ್ತಕೊಂಡು ನಿನ್ನ ಬಲಗಡೆ ಕಿವಿಗೆ ದಾರವನ್ನು ಸುತ್ತಕೋಬೇಕು. ಅಂದರೆ ನಿಂತುಕೊಂಡು ಯಾರಾದರೂ ಮತ್ತೊಬ್ಬರ ಸಹಾಯದಿಂದ ಕಾಲಿನ ಹೆಬ್ಬೆರಳು, ನಿನ್ನ ಬಲಗಡೆ ಕಿವಿ, ಅದೇ ಥರ ಇನ್ನೊಂದು ದಾರ ಅದನ್ನೂ ಸಹಿತ ಎಡಗಡೆ ಹೆಬ್ಬೆರಳು, ಎಡಗಡೆ ಕಿವಿ, ಈ ಥರ ಉದ್ದಕ್ಕೂ ಮಾಡಿ ಆ ದಾರವನ್ನು ತೆಗೆದು ಎರಡೂ ಸೇರಿಸ್ಕೊಂಡು 9 ಪೀಸ್ ಮಾಡಬೇಕು. ಅರ್ಥ ಆಯ್ತಮ್ಮ? ಅರ್ಥ ಆಗ್ತದೆ, ಹೇಳಿ ಗುರುಜಿ. 9 ಪೀಸ್ ಮಾಡಬೇಕು. ಆ 9 ಪೀಸನ್ನು ಮಧ್ಯದಲ್ಲಿರ್ತಕ್ಕಂಥ ಏಲಕ್ಕಿ ಇದೆಯಲ್ಲ, ಆ ಬಾಳೆದಿಂಡು ಮಧ್ಯದಲ್ಲಿ ಏಲಕ್ಕಿ ಇಟ್ಟಿದ್ರಲ್ಲ, ಆ 9 ಪೀಸನ್ನು ಆ ಏಲಕ್ಕಿ ಮೇಲೆ ಹಾಕಬೇಕು. ಹಾಕಿ 3 ಸತಿ ದಾಟು. ಇದನ್ನ ಬೆಳಗಿನ ಜಾವ ಅಥವಾ ಸಂಜೆ ಸೂರ್ಯಾಸ್ತಮ ಕಾಲ, ಬೆಳಗಿನ ಜಾವ ಸೂರ್ಯಾಸ್ತಮ ಕಾಲ ಅಥವಾ ಪೌರ್ಣಮಿ ಅಮಾವಾಸ್ಯೆ, ಈ ಪ್ರಕಾರವಾಗಿ ಒಂದು 3 ಸತಿ ನೀನು ಮಾಡಿದ್ದೆ ಆದರೆ ಎಂತಹ ತಂತ್ರಸಾರ ಆಗಿದ್ದು ಎಂಥದ್ದೇ ದೋಷ ಇದ್ದರೂ ಬೇಗ ಕ್ಲಿಯರ್ ಆಗುತ್ತೆ. ಆದರೆ ಇದಾದ ಮೇಲೆ ಇದನ್ನು ಹಾಕುವ ಜಾಗ, ಈ ವಸ್ತುಗಳೆಲ್ಲ ಇದೆಯಲ್ಲ, ಇದೆಲ್ಲವೂ ಹಾಕುವ ಸ್ಥಳ ಯಾವುದೇ ಕಾರಣಕ್ಕೂ ಯಾರೂ ದಾಟಬಾರ್ದು. ನಮ್ಮಲ್ಲಿರುವ ಸಮಸ್ಯೆ ಇನ್ನೊಬ್ಬರು ತೊಂದರೆ ಆಗಬಾರ್ದು. ಯಾರೂ ದಾಟದಿದ್ದಂಥ ರೀತಿ ಯಾವುದಾದ್ರು ಒಂದು ಕಡೆ ಗಿಡ ಮರಗಳ ಮೂಲೆನಲ್ಲಿಟ್ಟು ಅದರ ಮೇಲುಗಡೆ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಕೆಂಪು ನೀರನ್ನು ಅದರ ಮೇಲೆ ಚೆಲ್ಲಿಬಿಟ್ರೆ ಅದರಲ್ಲಿರ್ತಕ್ಕಂಥ ದೋಷ ಹೊರಟೋಗುತ್ತೆ, ಯಾರಿಗೂ ತೊಂದರೆ ಆಗೋದಿಲ್ಲ. ಇದನ್ನು ಮಾಡಮ್ಮ, ಬೇಗ ಕಾರ್ಯಸಿದ್ಧಿ ಆಗುತ್ತೆ, ನೀನು ಆರೋಗ್ಯವಾಗಿರ್ತೀಯ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು ತಾಯಿ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರದ ಬಗ್ಗೆ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಆ ಒಂದು ತಂತ್ರವನ್ನು ಸಂಪೂರ್ಣವಾಗಿ ಚಾಚು ತಪ್ಪದೆ ತಾವು ಅನುಸರಿಸಿದೆ ಆದರೆ ಆದಷ್ಟು ಬೇಗ ಈ ಸಮಸ್ಯೆಯಿಂದ ದೂರ ಬರ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನೀವು? ನಾನಂತೂ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ತುಂಬಾ ದಿವಸದಿಂದ ಕಾಲ್ ಮಾಡ್ತಿದ್ದೆ ಗುರುಜಿ, ಇವತ್ತು ಕರೆ ಸಿಕ್ತು ನನಗೆ. ಸಂತೋಷ ತಾಯಿ, ಸಂತೋಷ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದಾನೆ. ಅಮ್ಮ ತಮ್ಮ ಹೆಸರು? ಹೆಸರು ಬೇಡ ಗುರುಜಿ. ಬೇಡ, ಪರವಾಗಿಲ್ಲ ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ದಿವಸದಿಂದ ಕರೆ ಮಾಡ್ತಿದ್ದೆ ಗುರುಜಿ, ಇವತ್ತು ಸಿಕ್ತು ನನಗೆ. ಗುರುಜಿ, ನಮ್ಗೆ ಮದ್ವೆ ಆಗಿ 10 ವರ್ಷ ಆಯ್ತು. 9 ವರ್ಷದೊಂದು ಮಗು ಇದೆ ಗುರುಜಿ, ಇನ್ನು ಮತ್ತೆ ಮಗು ಆಗಿಲ್ಲ ನಮ್ಗೆ. ಆಮೇಲೆ ಮನೆಯಲ್ಲೂ ಅಷ್ಟೇ ತುಂಬಾ ಸಮಸ್ಯೆ ಗುರುಜಿ. ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಅವರು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾರೆ ಗುರುಜಿ. ಮನೇಲಿ ದುಡಿಯೋದು ಅವರೊಬ್ಬರೇ? ನಾವು ದುಡಿತೀವಿ ಗುರುಜಿ, ಇಬ್ರು. ನೀವು ಕೆಲಸಕ್ಕೆ ಹೋಗ್ತಿದ್ದೀರಾ? ಏನು ಕೆಲಸ ಮಾಡ್ತೀರಾ? ಮನೆಯಲ್ಲೇ ಗುರುಜಿ, ನಾನು. ನೀವು ಮನೆಯಲ್ಲೇ ಮಾಡ್ತೀರಿ? ಗುರುಜಿ. ಏನು ಮಾಡ್ತೀರಮ್ಮ ಮನೆಯಲ್ಲಿ ಕೆಲಸ? ಮನೆಯಲ್ಲೇ ಮನೆ ಪಾಠ ಗುರುಜಿ, ಟ್ಯೂಷನ್ ತಗೋತೀನಿ. ಟ್ಯೂಷನ್, ಅದಕ್ಕಿಂತ ಪುಣ್ಯವಾದ ಕೆಲಸ ಇನ್ನೊಂದಲ್ಲ. ಅದು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಇನ್ನೊಬ್ಬರ ಮಕ್ಕಳ ಜ್ಞಾನವನ್ನು ವೃದ್ಧಿಸ್ತಾ ಇದ್ದೀರಿ.
ಅದರನ್ನೇ ಇನ್ನಷ್ಟು ಟೆಕ್ನಾಲಜಿ ಇವಾಗಂತೂ ಭಾಳ ಅದ್ಭುತವಾದಂತಹ ಟೆಕ್ನಾಲಜಿ ಇದೆ. ಆ ಮಾಡುವಂಥ ಕ್ರಮದಲ್ಲೇ ಇನ್ನೇನಾದ್ರು ಬೇರೆ ಬದಲಾವಣೆ ಇಡ್ತಾರೆ ಮಕ್ಕಳಲ್ಲಿ ಇನ್ನೂ ಅನುಕೂಲ ಆಗುತ್ತೆ. ಆದರೆ ಏನು ಮಾಡೋದು, ಮೊಬೈಲ್ನ ಮಕ್ಕಳ ಕೈ ಹಿಡ್ಕೊಂಬಂದಾಗ ಮೊಬೈಲಿಗೆ ಪಾಠ ಮಾಡೋದು, ನೀವು ಅವರು ಪಾಠ ಮಾಡೋದು ಅರ್ಥವಾಗಲ್ಲ. ಸಾಧ್ಯವಾದಷ್ಟು ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾನು ಈಗಾಗಲೇ ಎಲ್ಲೋದ್ರೂ ಅದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಶಾಲಾ ಕಾಲೇಜುಗಳಿಗೆ ಬಂದರೆ ಮಕ್ಕಳಿಗೆ ಅವ್ರ ಮೊಬೈಲುಗಳನ್ನು ಕಿತ್ತಿ ಹೊರಗಡೆ ಇಟ್ಕೊಳ್ತಕ್ಕಂಥದ್ದು ಒಂದು ಎಲ್ಲ ಅದಕ್ಕೆ ಅಂತ ಒಂದು ಕೊಠಡಿ ಮಾಡಿ ಅಥವಾ ಅದಕ್ಕೆ ಅಂತ ಒಂದು ರೂಮ್ ಎಲ್ಲೋ ಒಂದು ಜವಾಬ್ದಾರಿ ಸ್ಥಾನ ಮಾಡಿ ಅಲ್ಲಿ ಮೊಬೈಲ್ ಇಡುವಂಥದ್ದು. ನಿಮ್ಮ ಟ್ಯೂಷನ್ಗೆ ಬಂದಾಗೂ ಸಹಿತ ಟ್ಯೂಷನ್ ಮನೆಯಿಂದ ಸ್ವಲ್ಪ ದೂರದಲ್ಲಿ ಮೊಬೈಲ್ ಇಡುವಂತಹ ಒಂದು ಪ್ರಕ್ರಿಯೆಗೆ ತಾವು ಮುಂದುವರಿಸಿದ್ರೆ, ಅಂದರೆ ಈ ಒಂದು ಅಭಿಯಾನವನ್ನು ಎಲ್ಲರೂ ಸಹಿತ ಮುಂದೆ ಕೈಗೆತ್ತಿಕೊಂಡ್ರೆ ಮಕ್ಕಳ ಜೀವನ ಚೆನ್ನಾಗಿರುತ್ತೇನೋ ಅಂತ ನಂಗೆ ಅನ್ಸುತ್ತಮ್ಮ. ಯಾಕೆಂದರೆ ಇದು ಬೇಕೇ ಬೇಕು, ಇಲ್ಲಾಂದರೆ ಅವ್ರ ಜೀವನ ಹಾಳಾಗಿ ಹೋಗ್ತಾ ಇದೆ. ಈ ಮೊಬೈಲ್ಗಳಿಂದ ತುಂಬ ಬದುಕೇ ಹಾಳಾಗಿ ಹೋಗ್ತಾ ಇದೆ. ಇದನ್ನು ಶಾಲಾ ಕಾಲೇಜುಗಳಲ್ಲೂ ಮಾಡಬೇಕು ಮತ್ತು ಟ್ಯೂಷನ್ ಮನೆಗಳಲ್ಲೂ ಮಾಡಬೇಕು. ಇರಲಿ, ಇದು ಮಕ್ಕಳ ಪರ ಆಯಿತು. ಆದರೆ ನಿಮ್ಮ ಪರ್ಸ್ನಲಾಗಿ ನೀವು ಹೇಳಿದ್ರಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದನ್ನು, ಯಾವುದೇ ಸಮಸ್ಯೆ ಇದ್ದರೂ ಸಮಸ್ಯೆಗೊಂದು ಪರಿಹಾರ ಇದ್ದೇ ಇರುತ್ತೆ. ಭಗವಂತನ ಕೃಪೆಯಿಂದ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ಆರೋಗ್ಯದ ಕಡೆ ಗಮನ ಕೊಡಿ. ಇಲ್ಲಿ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಮೇಲೆ ನಿಮ್ಮ ಸ್ವರತರಂಗ ನೋಡ್ತಿದ್ರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇದೆ. ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ. ಇನ್ನು ಮಾಡೋ ಕೆಲಸ ಹೆಚ್ಚು ಅಭಿವೃದ್ಧಿಯಾಗಿ ಇಡೀ ಕುಟುಂಬದಲ್ಲಿ ಒಂದು ಅಭಿವೃದ್ಧಿ ಕಾಣಬೇಕಾದ್ರೆ ಇನ್ನೊಂದು 3 ತಿಂಗಳು ತಾವು ಕಾಯಬೇಕು. ನಿಮ್ಮ ಸ್ವರತರಂಗ ಪ್ರಕಾರ ಮುಂದಿನ 3 ತಿಂಗಳು ಲಾಭ ಇರ್ತಕ್ಕಂಥದ್ದಲ್ಲ. ಈ 3 ತಿಂಗಳು ಕಳೆದ ಮೇಲೆ ಆಟೋಮೆಟಿಕ್ಕಾಗಿ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಿ ಹೇಳಮ್ಮ. ಖಂಡಿತ ಆಗತ್ತೆ. ಒಂದು ಕಣ್ಣಲ್ಲ, ಇನ್ನೊಂದು ಮಗು ಆಗತ್ತೆ. ಅದು ಅತಿ ಶೀಘ್ರದಲ್ಲೇ ಆಗತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಗಳೇ, ಇವತ್ತಿನ ದಿವಸ ತಾವು ಕೂಡ ಕಾರ್ಯಕ್ರಮದಲ್ಲಿ ಸಾಕಷ್ಟು ಹೆಚ್ಚಿನ ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ಮಾಘ ಮಾಸದ ಕುರಿತಾಗಿ, ಮಾಘ ಸ್ನಾನದ ಕುರಿತಾಗಿಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ಒಳ್ಳೆಯದಾಗಲಿ. ಈ ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನು ಮಾಡುವಂತಹ ಒಂದು ವಿಶೇಷವಾದಂಥ ಕ್ರಮವನ್ನು ಸಾಧ್ಯವಾದರೆ ಮನಸ್ಸಲ್ಲಿದೆ, ಅದು ಕಾರ್ಯಗತಕ್ಕೆ ಬರೋದು ಕಷ್ಟ ಅಂತ ಅನಿಸುತ್ತೆ. ಯಾಕೆಂದರೆ ಇದನ್ನು ಮಾಡೋದಕ್ಕಾಗಲ್ಲ. ಯಾಕೆಂದರೆ ಬೇರೆ ಯಾರಾದರೂ ಆದರೆ ಈ ಪ್ರಯೋಗವನ್ನು ಮಾಡಿ ಅದರ ಸಕ್ಸಸ್ ಕಾಣ್ಬೋದು. ಆದರೆ ಆನಂದ್ ಗುರುಜಿಗೆ ಈ ಸಕ್ಸಸ್ ಕಾಣೋಕ್ಕಾಗೋದಿಲ್ಲ. ಯಾಕೆಂದರೆ ನನಗೂ ಗೊತ್ತು ನನ್ನ ಮನಸ್ಸಲ್ಲಿ ಏನಿದೆ ಅಂತ. ಎಲ್ಲರನ್ನೂ ಸಾಮೂಹಿಕವಾಗಿ ಒಂದು ಮಾಘ ಸ್ನಾನಕ್ಕೆ ಎಲ್ಲರನ್ನ ಕರ್ಕೊಂಡು ಹೋಗೋಣ ಅಂತ ಮನಸ್ಸಿದೆ. ಆದರೆ ಆನಂದ್ ಗುರುಜಿಯಿಂದ ಜಾತ್ರೆ ಈ ಜನ್ಮ ನೋಡಿದ್ರೆ ದೇವಸ್ಥಾನಕ್ಕೆ ಬನ್ನಿ ಅಂದ್ರೇ ನೀವು ಅಷ್ಟೊಂದು ಗಂಟು ಮುಟ್ಟೆ ಕಟ್ಟಿ ಬರ್ತೀರಿ. ಇನ್ನು ಮಾಘ ಸ್ನಾನ ಅಂದರೆ ಇನ್ನೂ ಕಷ್ಟ ಆಗ್ಬೋದೇನೋ. ಆದರೂ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಒಳ್ಳೆಯದಾಗಲಿ.